ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ಒಂದು ಪ್ರಮುಖವಾಗಿರುವಂಥ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಸತತವಾಗಿ ಸಾಕಷ್ಟು ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳು ಪಾಠ ಬೋಧನೆಯನ್ನು ಮಾಡಲಿದ್ದಾರೆ. ಇದರ ಸದುಪಯೋಗವನ್ನು ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಿ. ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಪ್ರಾರಂಭವಾಗಿರುವಂತಹ ಮತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿಕ್ಕೆ ಹೆಲ್ಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುವಂಥ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ಒಂದಿದ್ರೆ ಅದು ಬಿ ಪಾಸಿಟಿವ್ ಅಕಾಡೆಮಿ ಆಗಿರುತ್ತೆ. ಸೊ ದಯವಿಟ್ಟು ಇದರಲ್ಲಿ ಸಾಕಷ್ಟು ಎಜುಕೇಟರ್ಸ್ಗಳು ಪಾಠ ಬೋಧನೆಯನ್ನು ಮಾಡ್ತಾರೆ. ಸೊ ಹಾಗಾದರೆ ಈಗ ಏನಂದ್ರೆ ನಾನು ನೇರವಾಗಿ ಸಬ್ಜೆಕ್ಟ್ಗೆ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ PDO ಮತ್ತು ವಿಲೇಜ್ ಅಕೌಂಟೆಂಟ್ ಮತ್ತು KS ಈ ಮೂರು ಎಕ್ಸಾಮ್ಗಳು ರಾಜ್ಯ ಸರ್ಕಾರದಲ್ಲಿ ಕಾಲ್ಫಾರ್ಮ್ ಆಗಿವೆ ಈಗಾಗಲೇ. ಸೊ ಇದಕ್ಕೆ ಸಾಕಷ್ಟು ಸ್ಪರ್ಧಾರ್ಥಿಗಳು ರಾತ್ರಿ ಮತ್ತು ದಿನವಿಡೀ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಚಲೋ ಆಗಲಿ, ಅವರ ಎಲ್ಲರಿಗೂ ಒಂದು ಒಳ್ಳೇದಾಗಲಿ, ಚಲೋ ಆಗಲಿ, ಅವರಿಗೆಲ್ಲ ದೇವರು ಒಂದು ಒಳ್ಳೆಯ ಆಶೀರ್ವಾದ ಅವ್ರಿಗೆ ಮಾಡಲಿ ಈ ಸಲ ಎಕ್ಸಾಮ್ನಲ್ಲಿ ಅಂತ ಹೇಳ್ತಾ, ಈಗ ನಾ ಈ ಮೂರು ಕಾನ್ಸೆಪ್ಟನ್ನು ಇಟ್ಕೊಂಡು ಸೈನ್ಸ್ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗಾಗಲೇ ಹೇಗೆ ಬಂದಿವೆ ಮತ್ತು ಇನ್ನು ಮುಂದೆ ಹೇಗೆ ಬರಬಹುದು ಮತ್ತು ಸೈನ್ಸಲ್ಲಿ ಇರುವಂಥ ಪ್ರಮುಖವಾಗಿರುವಂಥ ಕಾನ್ಸೆಪ್ಟನ್ನು ನಾನು ಬೋಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಸ್ ಡಿಯರ್, ಹಾಗಾದರೆ ನಾವು ಇವತ್ತಿನ ದಿನ ಪ್ರಮುಖವಾಗಿ ಈಗ ಸೈನ್ಸ್ ನೋಡಿ. ಸೈನ್ಸ್ ಅಂದರೆ ನಿಮ್ಗೆ ಗೊತ್ತೇ ಆದ, ಇದನ್ನ ಕನ್ನಡದಲ್ಲಿ ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ, ಸೈನ್ಸ್ ಅಂದ್ರೇನು? ವಿಜ್ಞಾನ. ಹಾಗಾದ್ರೆ ಇಂಥ ವಿಜ್ಞಾನದ ಕುರಿತು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ವಾಟ್ ಈಸ್ ಸೈನ್ಸ್? ವಾಟ್ ಯು ಮೀನ್ ಬೈ ಸೈನ್ಸ್? ಡಿಫೈನ್ ಸೈನ್ಸ್. ವಿಜ್ಞಾನ ಎಂದರೆ ಏನು ಪ್ರಶ್ನೆ ಆಗೇ ಆಗುತ್ತೆ ಸಾಮಾನ್ಯವಾಗಿ. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾಗಲ್ಲ. ಯಾರಾದ್ರೂ ನಮ್ಮ ಒಂದು ನಾಲೆಜ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಕೇಳ್ಬೋದು, ಅಥವಾ ಸಾಮಾನ್ಯವಾಗಿ ಯಾರಾದ್ರೂ ಕೇಳ್ಬೋದು, ಅಥವಾ ನಮ್ಗಾದ್ರೂ ಗೊತ್ತಿರಬೇಕು. ವಿಜ್ಞಾನ ಅಂದ್ರೆ ಏನು? ದ ಸೈನ್ಸ್ ಇಟ್ ಮೀನ್ಸ್ ಸಿಸ್ಟಮೆಟಿಕ್ ಸ್ಟಡಿ. ಹಾಗಾದ್ರೆ ಯಾವ ವಿಷಯವನ್ನ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಕ್ರಮಬದ್ಧತೆಯಿಂದ ಓದ್ತೀವಿ ನೋಡಿ, ಅದನ್ನ ಅನುಕ್ರಮಣೀಯವಾಗಿ ಓದುವಂತ ವಿಷಯವನ್ನ, ಅಚ್ಚುಕಟ್ಟಾಗಿ ಓದುವಂತ ವಿಷಯವನ್ನ, ಅದನ್ನ ನಿಯಮ ಅನುಸಾರವಾಗಿ ಓದುವಂತ ವಿಷಯವನ್ನ ನಾವು ವಿಜ್ಞಾನ ಅಂತ ಕರಿತೀವಿ. ಇಂಥ ವಿಜ್ಞಾನದಲ್ಲಿ ಪ್ರಮುಖವಾಗಿ ನಾವು ಎಷ್ಟು ಬ್ರಾಂಚಸ್ಗಳನ್ನ ನೋಡ್ತೀವಿ ಅಂದ್ರೆ 3 ಬ್ರಾಂಚಸ್ಗಳನ್ನ ನೋಡ್ತೀವಿ. ಇವುಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳು ಕಂಡು ಬರುತ್ತವೆ ಅಂದರೆ 3 ವಿಧಗಳು ಕಂಡು ಬರ್ತವೆ. ಸೊ ಒಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ರಸಾಯನಶಾಸ್ತ್ರ. ಇದನ್ನ ಕೆಮಿಸ್ಟ್ರಿ ಅಂತ ನಾವು ಕರಿತೀವಿ. ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿ. ರಾಸಾಯನಿಕ ಶಾಸ್ತ್ರ ಅಂದ್ರೂ ಒಂದೇ, ಕೆಮಿಸ್ಟ್ರಿ ಅಂದ್ರೂ ಒಂದೇ. ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಭೌತಶಾಸ್ತ್ರ. ಫಿಸಿಕ್ಸ್. ಇನ್ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಅನ್ನು ಹೊಂದಿರುವಂತ ಒಂದು ಪ್ರಮುಖವಾಗಿರುವಂತ ಬ್ರಾಂಚಸ್ ಯಾವ್ದಾದ್ರು ಇದ್ರೆ ಅದುವೇ ಜೀವ ವಿಜ್ಞಾನ. ದಟ್ ಈಸ್ ಕಾಲ್ಡ್ ಎಸ್ ಬಯಾಲಜಿ. ಸೊ ಇಷ್ಟು ಮೇನ್ ಪ್ರಮುಖವಾಗಿ 3 ವಿಧಗಳನ್ನ, 3 ಬ್ರಾಂಚಸ್ಗಳನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ವಿಜ್ಞಾನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾಣ್ತೀವಿ. ಸೊ 1 ರಸಾಯನಶಾಸ್ತ್ರ ಕೆಮಿಸ್ಟ್ರಿ, 2 ಭೌತಶಾಸ್ತ್ರ ಫಿಸಿಕ್ಸ್, 3 ಜೀವ ವಿಜ್ಞಾನ ದಟ್ ಈಸ್ ಕಾಲ್ಡ್ ಎಸ್ ಬಯಾಲಜಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ಗಳು ಫಾರ್ ಎಕ್ಸಾಂಪಲ್ PC ಆಗಿರ್ಬೋದು, ಅಥವಾ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು. ಸೊ ಇವುಗಳಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಆಗಿವೆ, ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಯಾವ ರೀತಿ ಪ್ರಶ್ನೆ ಆಗಿವೆ ಅಂದ್ರೆ ಸಿಂಪಲ್. ಹೂ ಇಸ್ ದ ಫಾದರ್ ಆಫ್ ಸೈನ್ಸ್? ವಿಜ್ಞಾನದ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿದೆ. ದಿ ಗ್ರೇಟ್ ಪರ್ಸನಾಲಿಟಿ ರೋಜರ್ ಬೇಕನ್. ಹಿ ಇಸ್ ದ ಫಾದರ್ ಆಫ್ ಸೈನ್ಸ್. ಹಾಗಾದ್ರೆ ವಿಜ್ಞಾನದ ಪಿತಾಮಹ ಯಾರು ಪ್ರಶ್ನೆ ಆಗಿದೆ. DR ಅಲ್ಲಿ ಆಗಿದೆ, ಸಿವಿಲ್ ಅಲ್ಲಿ ಆಗಿದೆ. ಸೊ ದಿ ಗ್ರೇಟ್ ಪರ್ಸನಾಲಿಟಿ ರೋಜರ್ ಬೇಕನ್. ಹಾಗಾದ್ರೆ ವಿಜ್ಞಾನ ಅಂದ್ರೆ ತಮ್ಮ ಡೆಫಿನಿಷನ್ಸ್ ಗೊತ್ತದ. ಇನ್ನು ರಸಾಯನಶಾಸ್ತ್ರ ಕೆಮಿಸ್ಟ್ರಿ, ಒಂದು ವಸ್ತು ರಾಸಾಯನಿಕವಾಗಿ ಯಾವ ರೀತಿ ಕ್ರಿಯೆಯಲ್ಲಿ ತೊಡಗುತ್ತದೆಯೋ ಅದು ಒಂದು ವಸ್ತುವಿನ ರಾಸಾಯನಿಕ ಗುಣಧರ್ಮದ ಕುರಿತು ಅಧ್ಯಯನ ಮಾಡುವಂತ ಶಾಖೆಯನ್ನೇ ನಾವು ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿ ಅಂತ ಕರಿತೀವಿ. ಹಾಗಾದ್ರೆ ಇಂಥ ರಸಾಯನಶಾಸ್ತ್ರದ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ಕೆಮಿಸ್ಟ್ರಿ? ರಾಸಾಯನಿಕ ಶಾಸ್ತ್ರದ ತಂದೆ, ದಿ ಗ್ರೇಟ್ ಪರ್ಸನಾಲಿಟಿ ಆಂಟೋನಿ ಲಿವೋಸಿಯರ್. ನೋಡಿ, ಆಂಟೋನಿ ಲಿವೋಸಿಯರ್ ಅನ್ನುವಂಥ ಸೈಂಟಿಸ್ಟು
ಮೊಟ್ಟ ಮೊದಲ ಬಾರಿಗೆ ಕೆಮಿಸ್ಟ್ರಿಯ ಕುರಿತು ಅಧ್ಯಯನವನ್ನ ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಒಂದು ಪ್ರಮುಖವಾಗಿರುವಂತ ಕಾನ್ಸೆಪ್ಟ್ ಯಾವ್ದಾದ್ರು ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕ್ಸ್, ಭೌತಶಾಸ್ತ್ರ. ಯಾವ್ದ್ರಿ? ಭೌತಶಾಸ್ತ್ರ. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಭೌತಶಾಸ್ತ್ರದ ಮೇಲೆ ಪ್ರಶ್ನೆಗಳು ಆಗಿರುವಂತದ್ದು. ಹಾಗಾದ್ರೆ ಏನ್ ಪ್ರಶ್ನೆ ಆಗಿದೆ ಅಂದ್ರೆ ಸಿಂಪಲ್ ಡೆಫಿನಿಷನ್ಸ್ ಅಂದ್ರೆ ಸಿಂಪಲ್ ಇರುತ್ತೆ. ಇದೊಂದು ಪ್ರಮುಖವಾಗಿ ವಿಜ್ಞಾನದ ಒಂದು ಬ್ರಾಂಚ್, ಒಂದು ವಿಧ. ಹಾಗಾದ್ರೆ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿದೆ. ಹಾಗಾದ್ರೆ ಭೌತಶಾಸ್ತ್ರ ಪಿತಾಮಹ ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವಂತ ಸೈಂಟಿಸ್ಟ್ ಮೊಟ್ಟ ಮೊದಲ ಬಾರಿಗೆ ಭೌತಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ತಾನೆ. ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಫಿಸಿಕ್ಸ್? ದಿ ಗ್ರೇಟ್ ಪರ್ಸನಾಲಿಟಿ ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಒಂದು ವಸ್ತು ನೋಡ್ರಿ, ವಾತಾವರಣ ಆಗಿರ್ಬೋದು ಅಥವಾ ಭೌತಿಕವಾಗಿ ಯಾವ ರೀತಿ ವರ್ತನೆ ಆಗುತ್ತೋ ಅದ್ರ ಕುರಿತು ಅಧ್ಯಯನ ಮಾಡುವಂತ ಶಾಖೆಯನ್ನೇ ನಾವೇನಂತ ಕರಿತೀವಿ? ಭೌತಶಾಸ್ತ್ರ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಎಸ್ ಫಿಸಿಕ್ಸ್. ಓಕೆ ಫೈನ್. ಹಾಗಾದ್ರೆ ಜೀವ ವಿಜ್ಞಾನ ಇಲ್ಲಿ ಬಂತು ನೋಡ್ರಿ, ವೆರಿ ಇಂಪಾರ್ಟೆಂಟ್. ವಿಜ್ಞಾನದಲ್ಲೇ ಪ್ರಮುಖವಾಗಿ 3 ಬ್ರಾಂಚಸ್ ಅನ್ನ ನೋಡ್ತೀವಿ. ಆ 3 ಬ್ರಾಂಚಸ್ ಅಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಗಳು ಬಂದಿರುವಂತ ಒಂದು ಪ್ರಮುಖವಾಗಿರುವಂತ ಬ್ರಾಂಚಸ್ ಅಥವಾ ಶಾಖೆ ಅಥವಾ ವಿಧ ಯಾವ್ದಾದ್ರು ಇದ್ರೆ ಅದುವೇ ಜೀವ ವಿಜ್ಞಾನ. ದಟ್ ಈಸ್ ಕಾಲ್ಡ್ ಆಸ್ ಬಯೋಲಜಿ. ಬಯೋಲಜಿ ಜೀವ ವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಇಂಥ ಜೀವ ವಿಜ್ಞಾನದ ಮೇಲೆ ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಹೈಯೆಸ್ಟ್ ಕ್ವಶನ್ಸ್ಗಳು. ಹಾಗಾದ್ರೆ ಈ 3 ಇಂಪಾರ್ಟೆಂಟ್. ರಸಾಯನಶಾಸ್ತ್ರ ಇಂಪಾರ್ಟೆಂಟ್, ಭೌತಶಾಸ್ತ್ರ ಇಂಪಾರ್ಟೆಂಟ್, ಬಯಾಲಜಿನ ಇಂಪಾರ್ಟೆಂಟ್. ಬಟ್ ಸಮ್ ಟೈಮ್ ಅಂದ್ರ ವ್ಯಾಪಕವಾಗಿ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಈ 3 ಶಾಖೆಗಳಲ್ಲಿ ಹೈಯೆಸ್ಟ್ ಹಿಡಿದು ಬಯಾಲಜಿ ಮೇಲೆ ಪ್ರಶ್ನೆಗಳಾಗಿವೆ. ಹಾಗಂತೇಳಿ ಸಮ್ ಟೈಮ್ ಫಿಸಿಕ್ಸ್ ಮೇಲೆ ಹೈಯೆಸ್ಟ್ ಕ್ವಶನ್ ಆಗ್ಬೋದು, ಸಮ್ ಟೈಮ್ ಕೆಮಿಸ್ಟ್ರಿ ಮೇಲೆ ಹೈಯೆಸ್ಟ್ ಕ್ವಶನ್ ಆಗ್ಬೋದು. ನೋಡ್ರಿ ನೀವು ಈಗಾಗಲೇ ಒಂದ್ಸರ್ತಿ ಮೆಂಟಾಲಿಟಿ ಮೇಲೆ PSI ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ಬೋದು ಅಥವಾ ಕೇಳ್ದೇನೆ ಇರ್ಬೋದು. ಸೊ ಒಂದೊಂದು ಸೀಸನ್ ಇದ್ದಂಗೆ ಇವೆಲ್ಲ. ಎಸ್. ಹಾಗಾದ್ರೆ ಸೈನ್ಸ್ ಅಲ್ಲಿ ಪ್ರಮುಖವಾಗಿ 3 ಶಾಖೆಯನ್ನು ನೋಡ್ತೀವಿ. ಸೊ ಒಂದು ರಸಾಯನಶಾಸ್ತ್ರ, ಸೊ ಸೆಕೆಂಡ್ ಭೌತಶಾಸ್ತ್ರ, ಜೀವ ವಿಜ್ಞಾನ. ಸೊ ಇವತ್ತು ನಾವ್ ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ? ಸೊ ಒಂದೊಂದು ಬ್ರಾಂಚಸ್ ಅನ್ನ ತಗೊಂಡು ನಾವು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಫಸ್ಟ್ ವಿಜ್ಞಾನದಲ್ಲಿ 3 ಬ್ರಾಂಚಸ್ ಅದಾವ. ಈ ಸದ್ಯದಲ್ಲೇ ಇರುವಂತ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗ್ಲಿಕ್ಕೆ ಸೊ ಒಂದೊಂದು ಬ್ರಾಂಚಸ್ ಅಲ್ಲಿರುವ ಎಲ್ಲಾ ಟಾಪಿಕ್ಸ್ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ. ಡೋಂಟ್ ವರಿ. ಓಕೆನಾ? ಯು ಡೋಂಟ್ ವರಿ. ಒಂದೇ ಟಾಪಿಕ್ ಅನ್ನ ಪಾಠ ಬೋಧನೆಯನ್ನ ಮಾಡಿ ಬಿಡುವಂತ ಯೂಟ್ಯೂಬ್ ಚಾನಲ್ ಇರಲ್ಲ. ಇದು ಫಸ್ಟ್ ಬ್ರೈನ್ ಅಲ್ಲಿ ಇರಲಿ. ಸೀರಿಯಲ್ ವೈಸ್ ಅನುಕ್ರಮಣೀಯವಾಗಿ ನಂದು ಒಂದು ಒಪಿನಿಯನ್, ಅನುಕ್ರಮಣೀಯವಾಗಿ ಸೀರಿಯಲ್ ವೈಸ್ ಏನಪ್ಪಾ ಅಂತಂದ್ರೆ ಒಂದೊಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ. ಹಾಗಾದ್ರೆ ಇಲ್ಲಿ ನಾನು ಫಸ್ಟ್ ಈಗ ಜೀವ ವಿಜ್ಞಾನವನ್ನ ಎತ್ತಕೊಂಡ್ಬರ್ತೀನಿ. ಈ ಜೀವ ವಿಜ್ಞಾನದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನೆ, ಈ ಸೈನ್ಸ್ ಅಲ್ಲಿ ಮೇನ್ ಜೀವ ವಿಜ್ಞಾನದ ಮೇಲೆ ಯಾವ ರೀತಿ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆಗಳಾಗಿವೆ, ಜೀವ ವಿಜ್ಞಾನದ ಎಲ್ಲಾ ಟಾಪಿಕ್ ಗಳನ್ನ A to Z ಎಲ್ಲ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾದ್ರೆ ಫಸ್ಟ್ ನಾನು ಇವತ್ತಿನ ದಿನ ಬಯೋಲಜಿಯಲ್ಲಿ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಬಯೋಲಜಿ ಸೊ ಇದನ್ನ ನಾವೇನಂತ ಕರಿತೀವಿ ನಿಮ್ಗೆ ಈಗಾಗಲೇ ಗೊತ್ತದ, ಜೀವಶಾಸ್ತ್ರ. ನೋಡಿ, ಜೀವಶಾಸ್ತ್ರ, ಜೀವ ವಿಜ್ಞಾನ, ಅಥವಾ ಪ್ರಾಣಿಶಾಸ್ತ್ರ. ನೋಡಿ, ಜೀವ ವಿಜ್ಞಾನ ಅಥವಾ ಪ್ರಾಣಿ ವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತೇಳಿ ಎಲ್ಲಾನು ಕೂಡ ಬಯಾಲಜಿಗೆ ಕರಿತೀವಿ. ಓಕೆ. ಹಾಗಾದ್ರೆ ಇದರಲ್ಲಿ ಕೆಲವೊಂದು ಸಬ್ ಪಾಯಿಂಟ್ಗಳು ಬರ್ತಾವ, ಸಬ್ ಟಾಪಿಕ್ಗಳು ಬರ್ತಾವ. ಅದಕ್ಕೆ ಪ್ರಾಣಿಶಾಸ್ತ್ರ ನೀವೇನ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ನಾನು ಎಲ್ಲವನ್ನ ಅಧ್ಯಯನ ಮಾಡಿ ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ. ಸೊ ಜೀವಶಾಸ್ತ್ರ, ಜೀವ ವಿಜ್ಞಾನ, ಪ್ರಾಣಿಶಾಸ್ತ್ರ ಅಥವಾ ಬಯಾಲಜಿ ಎಲ್ಲ ಒಂದೇ. ಹಾಗಾದ್ರೆ ಇಂಥ ಜೀವ ವಿಜ್ಞಾನವನ್ನ ಮೊಟ್ಟ ಮೊದಲ ಬಾರಿಗೆ ಬೋಧನೆ ಮಾಡಿದ ವಿಜ್ಞಾನಿ ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ಅರಿಸ್ಟಾಟಲ್. ನೋಡಿ, ಅರಿಸ್ಟಾಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಅರಿಸ್ಟಾಟಲ್ ಅದನ್ನಲ್ಲ, ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾಕಂದ್ರೆ ಈತ ಈಸ್ ಅ ಫಾದರ್ ಆಫ್ ಎಂಬ್ರಿಯೋಲಜಿ. ಒಂದೇ ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡಿಲಿವ. ಈಗ ಎಂಬ್ರಿಯೋಲಜಿ ಅಂತ ಬರುತ್ತೆ, ಭ್ರೂಣಶಾಸ್ತ್ರ. ಭ್ರೂಣಗಳ ಕುರಿತು ಅಧ್ಯಯನ ಮಾಡುವಂತ ಶಾಖೆಯನ್ನೇ ಭ್ರೂಣಶಾಸ್ತ್ರ ಅಥವಾ ಎಂಬ್ರಿಯೋಲಜಿ ಅಂತ ಕರಿತೀವಿ. ಭ್ರೂಣಶಾಸ್ತ್ರ ಅಂದ್ರು ಒಂದೇ, ಎಂಬ್ರಿಯೋಲಜಿ ಅಂದ್ರು ಒಂದೇ. ಓಕೆನಾ?
ಹಾಗಾದ್ರೆ ದ ಸ್ಟಡಿ ಆಫ್ ಅನಿಮಲ್ಸ್, ಈ ಪ್ರಾಣಿಗಳ ಕುರಿತು ಅಧ್ಯಯನ ಮಾಡುವ ಶಾಖೆ, ಇದ್ರ ಬಗ್ಗೆನೂ ಅಧ್ಯಯನ ಮಾಡಿದ್ದಾನೆ. ಈಸ್ ದ ಫಾದರ್ ಆಫ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪುಸ್ತಕದ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಯರಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಓಕೆನಾ? ಎಸ್, ನೋಡಿ, ಈತ ರಾಜ್ಯಶಾಸ್ತ್ರವನ್ನ ಕೂಡ ಅಧ್ಯಯನವನ್ನ ಮಾಡ್ತಾನೆ. ಈತನನ್ನ ರಾಜ್ಯಶಾಸ್ತ್ರ ಪಿತಾಮಹ ಅಂತ ಕೂಡ ಕರಿತೀವಿ. ಪ್ರಾಣಿಶಾಸ್ತ್ರ ಪಿತಾಮಹನು ಇವನೇ, ರಾಜ್ಯಶಾಸ್ತ್ರ ಪಿತಾಮಹನು ಇವನೇ, ಜೀವಶಾಸ್ತ್ರ ಪಿತಾಮಹನು ಇವನೇ, ಭ್ರೂಣಶಾಸ್ತ್ರದ ಪಿತಾಮಹನು ಇವನೇ. ಸೊ ಇವನಾಗ ನೀವೇನಾದ್ರೂ ಆದ್ರೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಅಷ್ಟೇ ಇಂಟ್ರೆಸ್ಟ್ ಆಗಿ ಕೂತು ನೀವು ಪಿತಾಮಹರಾದ್ರೆ 100% ಜಾಬ್ ಆಗೋದು ಶೋರ್. ಓಕೆನಾ? ಎಸ್, ಕ್ಲಿಯರ್. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಇದ್ರ ಪಿತಾಮಹ ಯಾರು ಅಂತ. ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನೇರವಾಗಿ ಬಯಾಲಜಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಸಾಕಷ್ಟು ಟಾಪಿಕ್ಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಸೊ ಒಂದು ಜೀವಕೋಶಗಳ ಅಧ್ಯಯನ, ಜೀವಕೋಶಗಳ ಅಧ್ಯಯನ ಅಧ್ಯಯನ ದ ಸ್ಟಡಿ ಆಫ್ ಸೆಲ್. ಇನ್ನು ಎರಡು ಗ್ರಂಥಿಗಳು, ಗ್ರಂಥಿಗಳು. ಮೂರು ನೋಡಿ ಜೀವ ಕ್ರಿಯೆಗಳು ಅಥವಾ ಜೀವನ ಕ್ರಿಯೆಗಳು ಅಂತ ಕರಿತೀವಿ. ಜೀವನ ಕ್ರಿಯೆಗಳು. ಇನ್ನು ಬ್ಲಡ್ ರಕ್ತ, ಆಹಾರ, ಆಹಾರ ಮತ್ತು ಕಲಬೆರಕೆಗಳು ಮತ್ತು ಜೀವಸತ್ವಗಳು, ಜೀವಸತ್ವಗಳು, ದಟ್ ಈಸ್ ಕಾಲ್ಡ್ as ವಿಟಮಿನ್ಸ್. ಜೀವಸತ್ವಗಳು, ಜೀವಸತ್ವಗಳು. ಸಾಕಷ್ಟು ಟಾಪಿಕ್ಸ್ ಬರ್ತವೆ. ನಾನು ಟೋಟಲಿ ಬಯಾಲಜಿಯಲ್ಲಿ 25 ಟಾಪಿಕ್ಸ್ ಅನ್ನ ಡೀಲ್ ಮಾಡ್ಕೊಡ್ತೀನಿ. 25 ವೆರೈಟಿ ಟಾಪಿಕ್ಸ್ ಗಳಿದಾವೆ. ಸೊ 25 ಟಾಪಿಕ್ಸ್ ಅನ್ನ ನಾನು ಜೀವ ವಿಜ್ಞಾನದಲ್ಲಿ ನಿಮಗೆ ಬೋಧನೆಯನ್ನ ಮಾಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಒಂದೊಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಕೋಚಿಂಗ್ ಮಾಡಿರ್ತೀವಿ. ಸೊ ಅಥವಾ ಆಕಸ್ಮಿಕ ಒಂದು ವೇಳೆ ಬುಕ್ಸ್ ಅನ್ನ ತಗೊಂಡು ಓದಿರ್ತೀವಿ. ಇಲ್ಲ ನಾವು ಕೋಚಿಂಗ್ ಮಾಡಿಲ್ಲ, ವಿತೌಟ್ ಕೋಚಿಂಗ್ ನಾನು ಬುಕ್ಸ್ ಗಳನ್ನ ರೆಫರ್ ಮಾಡಿಬಿಟ್ಟು ನಾನು ಓದ್ತಾ ಇದ್ದೀನಿ. ಹಾಗಾದ್ರೆ ಸೀರಿಯಲ್ ವೈಸ್ ಟಾಪಿಕ್ ಅನ್ನ ಓದ್ಕೊಂಡು ಹೋದ್ರೆ ಕೆಲಸ ಆಗಲ್ಲ, ಕ್ವಶನ್ಸ್ ಗಳು ಎಕ್ಸಾಮ್ಗೆ ಆಗಲ್ಲ. ಯಾಕಾಗಲ್ಲ ಗೊತ್ತಾ? ಸಿಂಪಲ್, ನೀವೆಲ್ಲಾ ಸಿಲೆಬಸ್ ಅನ್ನ ಸರಿಯಾಗಿ ಡಿಸ್ಕಸ್ ಮಾಡಿ ಅಧ್ಯಯನವನ್ನ ಮಾಡ್ತೀರಿ. ಬಟ್ ಸಮ್ ಟೈಮ್ ಆ ಸಿಲೆಬಸ್ ಅಲ್ಲಿ ಕ್ವಶನ್ಸ್ ಗಳೇ ಎಕ್ಸಾಮಿಗೆ ಬರಲ್ಲ. ಅಯ್ಯೋ ದೇವ್ರು ಇದು ಎಲ್ಲಿ ಬಂತು ಕ್ವಶನ್ಸ್ ಅಂತ ಕೇಳ್ತೀವಿ. ಓಕೆನಾ? ಸೊ ಅವು ಕ್ವಶನ್ಸ್ ಗಳು ಎಲ್ಲಿ ಬರ್ತಾವ ಅಂದ್ರೆ ರಿಲೇಟೆಡ್ ಟು ದಿ ಬಯಾಲಜಿ. ಹಾಗಾದ್ರೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಕೆಲವೊಂದು ಪ್ರಶ್ನೆಗಳು ಅಪ್ಲೈಡ್ ಆಗಿ ಹೆಂಗ ಬರ್ತಿರ್ತಾವ ನೋಡ್ರಿ, ಆ ಕ್ವಶನ್ಸ್ ಗಳು ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಗುವಂತ ಚಾನ್ಸ್ ಇರ್ತಾವ. ರಿಲೇಟೆಡ್ ಬಯಾಲಜಿ, ಅಪ್ಲೈಡ್ ಬಯಾಲಜಿ ಮೇಲೆ ಅಧಿಕವಾಗಿ ಕ್ವಶನ್ಸ್ ಗಳು ಆಗ್ತಾ ಇವೆ ನಮ್ ಡೇಸ್. ಸೊ ನಾವೇನು ನೇರವಾಗಿ ಓದ್ತೀವಿ, ನೇರವಾಗಿ ಕ್ವಶನ್ಸ್ ಗಳು ಎಕ್ಸಾಮ್ಗೆ ಬರದೇ ಇರುವಂತ ಚಾನ್ಸಸ್ ಹೆಚ್ಚಿಗೆ ಆಗಿದೆ. ಇದು ಫಸ್ಟ್ ನೀವು ಬ್ರೈನ್ ಅಲ್ಲಿ ಇರಲಿ, ನಿಮ್ಮ ಮೈಂಡ್ ಅಲ್ಲಿ ಇರಬೇಕಾಗಿದ್ದ ಮೇನ್ ಕಾನ್ಸೆಪ್ಟ್ ಏನ್ ಗೊತ್ತಾ? ಇಲ್ಲಿ ಸಬ್ಜೆಕ್ಟ್ ರಿಯಲ್ ಆಗಿ ಒಂದು ಕೊಟ್ಟಿರುವಂತ, ಈಗ ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತ ಸಿಲೆಬಸ್ ಅನ್ನೇ ಡೆವಲಪ್ ಮಾಡಿಕೊಂಡು ಆ ಸಿಲೆಬಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಆ ಸಿಲೆಬಸ್ ಥ್ರೂದಿ ನಾವು ಏನಾದ್ರೂ ಸ್ಟಡಿ ಮಾಡಿದ್ರು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಆಗ್ತಾ ಇಲ್ಲ. ಅದೇ ಸಿಲೆಬಸ್ ಅನ್ನ ಇಟ್ಕೊಂಡು ನಿಮ್ಗೆ ಟೀಚ್ ಮಾಡುವಂತ ಶಿಕ್ಷಕರು ಕೂಡ ಅದೇ ಸಿಲೆಬಸ್ ಅನ್ನ ಡೀಲ್ ಮಾಡಿ ಹೋಗಿರ್ತಾರೆ. ಸೊ ನೋ ಯೂಸ್. ಸೊ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಬೇಸಿಕ್ ಇಂದ ಸ್ಟಾರ್ಟ್ ಆಗ್ಬೇಕು. ಬೇಸಿಕ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಕಾನ್ಸೆಪ್ಟ್ ಏನಿದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಎಲ್ಲಾ ಬಯಾಲಜಿ ಟಾಪಿಕ್ಸ್ ಅನ್ನು ಈ ಸ್ಟಾರ್ಟ್ ಮಾಡಲ್ಲ. ಸೊ ಇದಕ್ಕಿಂತ ಮುಂಚೆ ಬೇಸಿಕ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಒಂದು ಬಿಲ್ಡಿಂಗ್ ರೆಡಿ ಆಗ್ಬೇಕಂದ್ರೆ ಎಷ್ಟು ಫೌಂಡೇಶನ್ ಇಂಪಾರ್ಟೆಂಟ್ ಅದ್ ನೋಡ್ರಿ. ಬಯಾಲಜಿ ಫುಲ್ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಸಿಂಪಲ್, ಏನ್ ಇಂಪಾರ್ಟೆಂಟ್ ಅಂದ್ರೆ ಅದ್ರ ಬೇಸಿಕ್ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ನಾನು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆ ಬೇಸಿಕ್, ಹಾಗಾದ್ರೆ ಸರ್ ಇಷ್ಟು ಬಯಾಲಜಿ ಟಾಪಿಕ್ ಇಂದ ಹೊರತುಪಡಿಸಿ ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ಆಗಿವೆ, ಆಗಬಹುದು, ಅಪ್ಲೈಡ್ ಆಗಿ ಬರಬಹುದು ಅಂದ್ರೆ ಸಿಂಪಲ್.
ಹಾಗಾದ್ರೆ ಯಾವ ಟಾಪಿಕ್ ಅಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರ್ಲಿ, ಈ ಜೀವ ಜಗತ್ತು ಅನ್ನುವಂತ ಟಾಪಿಕ್ ಇದೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ದ ಲಿವಿಂಗ್ ವರ್ಲ್ಡ್, ದ ಲಿವಿಂಗ್ ವರ್ಲ್ಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಜೀವ ಜಗತ್ತು ಅನ್ನುವಂತ ವಿಷಯಕ್ಕೆ ಆಂಗ್ಲ ಭಾಷೆಯಲ್ಲಿ ದ ಲಿವಿಂಗ್ ವರ್ಲ್ಡ್, ಜೀವ ಜಗತ್ತು, ದ ಲಿವಿಂಗ್ ವರ್ಲ್ಡ್ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವ ಜಗತ್ತು ಅನ್ನುವಂತ ಟಾಪಿಕ್ ಮೇಲೆ ಕ್ವಶನ್ಸ್ ಗಳಾಗಿವೆ, ಹೌದಾ? ಹಾಗಾದ್ರೆ ಎಷ್ಟಾಗಿವೆ? PC to DC, ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಡಿಸ್ಟ್ರಿಕ್ಟ್ ಕಮಿಷನರ್ ವರೆಗೆ ಇಲ್ಲಿವರೆಗೂ 28 ಪ್ರಶ್ನೆಗಳು. ಎಷ್ಟ್ರಿ? 28 ಕ್ವಶನ್ಸ್. 28 ಪ್ರಶ್ನೆಗಳು ಕೇಳಿರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಅದು ಯಾವ್ದಾದ್ರು ಇದ್ರೆ ಜೀವ ಜಗತ್ತು. ಈ ಜೀವ ಜಗತ್ತು ಅನ್ನುವಂತ ಟಾಪಿಕ್ ಮೇಲೆ ಹೈಯೆಸ್ಟ್ ಪ್ರಶ್ನೆಗಳಾಗಿವೆ. ಎಷ್ಟಾಗಿವೆ? 28 ಕ್ವಶನ್ಸ್ ಆಗಿವೆ. 28 ಕ್ವಶನ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ನೋಡಿ, ಏನ್ ಡಿಸ್ಕಸ್ ಮಾಡೋಣ? ಜೀವ ಜಗತ್ ಮೇಲೆ ಏನ್ ಕ್ವಶನ್ಸ್ ಆಗಿವೆ? ಸಿಂಪಲ್. ಜೀವ ಜಗತ್ತು ಅಂದ್ರೆ ಎಷ್ಟಕ್ಕೂ ಏನು ನೋಡಿ, ಯಾವ ಜಗತ್ತಲ್ಲಿ ಜೀವಿಗಳು ಕಂಡು ಬರುತ್ತವೆಯೋ, ಜೀವಿಗಳು ಕಂಡು ಬರುವ ಜಗತ್ತನ್ನೇ ಜೀವ ಜಗತ್ತು ಅಂತ ಕರಿತೀವಿ. ಇಷ್ಟು ಸಿಂಪಲ್ ಡೆಫಿನಿಷನ್ಸ್. ಜೀವಿಗಳು ಕಂಡು ಬರುವ ಜಗತ್ತನ್ನ ಜೀವ ಜಗತ್ತು, ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಹೈಯೆಸ್ಟ್ ಜೀವಿಗಳು ಇರ್ತಾವಲ್ಲ, ಆ ಜೀವಿಗಳು ಒಳಗೊಂಡಿರುವಂತ ನಿರ್ದಿಷ್ಟವಾದ ಪ್ರದೇಶಕ್ಕೆ ಜೀವ ಜಗತ್ತೆಂದು ಕರೆಯುತ್ತೇವೆ. ಇಂತಹ ಜೀವ ಜಗತ್ತೊಳಗ ವೆರಿ ಇಂಪಾರ್ಟೆಂಟ್, ಈ ಜೀವ ಜಗತ್ತೊಳಗ ಜೀವಿಗಳು ಬಂದೇ ಬರ್ತವೆ. ಸೊ ಜೀವಿಗಳನ್ನ ನಾವು ನೋಡೋದಾದ್ರೆ, ಜೀವಿಗಳನ್ನ ನಾವು ಅವಲೋಕನ ಮಾಡೋದಾದ್ರೆ, ಜೀವಿಗಳಲ್ಲಿ 2 ಗ್ರೂಪ್ಸ್, ಜೀವಿಗಳಲ್ಲಿ 2 ಗುಂಪುಗಳನ್ನ ಮೊದಲು ನಾವು ನೋಡ್ತೇವೆ. ಪ್ರಮುಖವಾಗಿ ಜೀವಿಗಳಲ್ಲಿ ಎಷ್ಟು ಗುಂಪುಗಳು? 2 ವಿಧಗಳು. ಸೊ 2 ವಿಧಗಳನ್ನ ಹೆಂಗ್ ಮಾಡಿದ್ರು? ಹೌ ಟು ಡಿವೈಡೆಡ್, ಇವುಗಳನ್ನ ಯಾವ ರೀತಿಯಾಗಿ ವಿಂಗಡಣೆಯನ್ನ ಮಾಡಿದ್ರು ಅಂದ್ರೆ ಅಷ್ಟೇ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಯಾವ ಜೀವಿಯ ದೇಹದಲ್ಲಿ ಮೂಳೆಗಳು ಕಂಡು ಬರುತ್ತವೆಯೋ ಅಂತ ಜೀವಿಗಳನ್ನ ಒಂದು ಗುಂಪು. ಯಾವ ಜೀವಿಯ ದೇಹದಲ್ಲಿ ಬೋನ್ಸ್ಗಳು ಅಬ್ಸೆಂಟ್ ಅದಾವ, ಮೂಳೆಗಳು ಕಂಡು ಬರೋದಿಲ್ಲ, ಅಂತ ಜೀವ ಸಂಕುಲವನ್ನ ಒಂದು ಗುಂಪು. ಒಟ್ಟು 2 ಗ್ರೂಪ್ಸ್ ಅದಾವ ಎಲ್ಲಿ? ಲಿವಿಂಗ್ ಆರ್ಗನಿಸಮ್ಸ್ ಒಳಗ. ಸೊ ಅವುಗಳು ಯಾವ್ಯಾವ ಅಂದ್ರ, ಒಂದು ಬೆನ್ನು ಮೂಳೆಯ ಆಧಾರಿತವಾಗಿ, ಮೂಳೆಗಳ ಆಧಾರಿತವಾಗಿ ಜೀವಿಗಳಲ್ಲಿ 2 ಗುಂಪುಗಳನ್ನು ನೋಡ್ತೀವಿ. ಸೊ ಅವುಗಳೆಂದರೆ, ಒಂದು ಸಿಂಪಲ್, ನಿಮ್ಗೆ ಈಗಾಗಲೇ ಫ್ಲಾಶ್ ಆಗಿರುತ್ತೆ, ಯಾವುದಂದ್ರ ಕಶೇರುಕಗಳು. That is called as vertebrates. So another one is ಅಕಶೇರುಕಗಳು, invertebrates. ಅಕಶೇರುಕಗಳು, ಇದನ್ನ ಇನ್ವರ್ಟಿಬ್ರೇಟ್ ಎಂದು ಕರೆಯುತ್ತೇವೆ. ಒಂದು ವರ್ಟಿಬ್ರೇಟ್, ಇನ್ನೊಂದು ಇನ್ವರ್ಟಿಬ್ರೇಟ್. ಒಂದು ಕಶೇರುಕ ಆದ್ರೆ ಇನ್ನೊಂದು ಅಕಶೇರುಕಗಳಂತ ಕರಿತೀವಿ. ವರ್ಟಿಬ್ರೇಟ್, ಇನ್ವರ್ಟಿಬ್ರೇಟ್. ಕಶೇರುಕಗಳು ಇಸ್ ವೆರಿ ಇಂಪಾರ್ಟೆಂಟ್, ಅಕಶೇರುಕಗಳು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಆಗಿವೆ. ಸೊ ಇವೆಲ್ಲವನ್ನ ಹೊರತುಪಡಿಸಿ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ವೇಸ್ಟ್. ಈ ಕಶೇರುಕದ ಮೇಲೆ 22 ಕ್ವಶನ್ಸ್ ಗಳು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಿವೆ. 22 ಕ್ವಶನ್ಸ್ ಆಗಿವೆ ಈಗಾಗಲೇ. ಕಶೇರುಕ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ವರ್ಟಿಬ್ರೇಟ್ ಹ್ಯಾವ್ ಅ ಡೆಫಿನಿಟ್ ಬ್ಯಾಕ್ ಬೋನ್ಸ್. ಕಶೇರುಕಗಳಲ್ಲಿ ಏನಾಗ್ತವೆ? ನಿರ್ದಿಷ್ಟವಾಗಿ ಏನ್ ಕಂಡು ಬರ್ತವೆ? ಬೋನ್ಸ್, ಮೂಳೆಗಳು ಕಂಡು ಬರುತ್ತವೆ. ಯಾವ ಜೀವಿಯ ದೇಹದಲ್ಲಿ ಮೂಳೆಗಳು ಕಂಡು ಬರುತ್ತವೆಯೋ ಅವುಗಳನ್ನ ಕಶೇರುಕಗಳೆಂದು ಕರೆಯುತ್ತೇವೆ. ಆಕಸ್ಮಿಕ ಮೂಳೆಗಳು ಕಂಡು ಬರದೇ ಇದ್ದರೆ ಅವುಗಳನ್ನ ಇನ್ವರ್ಟಿಬ್ರೇಟ್ ಅಥವಾ ಅಕಶೇರುಕಗಳು. ಸೊ ಅಕಶೇರುಕಗಳಂದ್ರೆ ನಿಮ್ಗೆ ಗೊತ್ತಾಯ್ತು ಏನು? ಡೋಂಟ್ ಹ್ಯಾವ್ ಅ ಬ್ಯಾಕ್ ಬೋನ್ಸ್. ಹಾಗಾದ್ರೆ ಇವುಗಳಲ್ಲಿ ಏನ್ ಕಂಡು ಬರಲ್ಲ? ಬ್ಯಾಕ್ ಬೋನ್ಸ್, ನೋಟೋಕಾರ್ಡ್, ಬಲವಾದ ಮೂಳೆಗಳು, ರಚನೆಗಳು ಏನು ಕಂಡು ಬರಲ್ಲ? ಆಬ್ಸೆಂಟ್. ಆಲ್ ದೋಸ್ ಆರ್ ಆಬ್ಸೆಂಟ್. ಹಾಗಾದ್ರೆ ಅಕಶೇರುಕಗಳು ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ KS ಪ್ರಿಲಿಮ್ಸ್, IAS ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಆಗಿವೆ. ವರ್ಟಿಬ್ರೇಟ್ ಅಂತ PC to DC ಸಾಕಷ್ಟು ಬಾರಿ ಕ್ವಶನ್ಸ್ ಗಳಾಗಿವೆ. ಸೊ ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಶೇರುಕಗಳು. ಈ ಕಶೇರುಕಗಳನ್ನ ಯಥಾಕೊಂಡು ಬರ್ತೇನೆ. ಈ ಕಶೇರುಕದ ಮೇಲೆ ಪ್ರಶ್ನೆಗಳು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳಾಗಿವೆ ಅವುಗಳನ್ನ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಫಸ್ಟ್ ವರ್ಟಿಬ್ರೇಟ್. ಪ್ರಾಣಿ ಸಾಮ್ರಾಜ್ಯದಲ್ಲಿ 2 ವಿಧಗಳು. ಸೊ ಒಂದು ಯಾವುದು?
ವರ್ಟಿಬ್ರೇಟ್, ಇನ್ನೊಂದು ಇನ್ವರ್ಟಿಬ್ರೇಟ್. ನಾನು ಇವಾಗಲೇ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತ ಒಂದು ಪ್ರಮುಖವಾಗಿರುವಂತ ಮೊದಲ ಕಾನ್ಸೆಪ್ಟ್ ಯಾವ್ದಾದ್ರು ಇದ್ರೆ ಅದುವೇ ಏನಾಗಿರುತ್ತೆ, ಕಶೇರುಕಗಳಾಗಿರುತ್ತೆ. ಕಶೇರುಕಗಳು. ನಿಮ್ಗೆ ಈಗಾಗಲೇ ಗೊತ್ತ ಡೆಫಿನಿಷನ್ಸ್. ಈ ಜೀವೆ, ಯಾವ ಜೀವಿಯ ದೇಹದಲ್ಲಿ ಮೂಳೆಗಳು ಕಂಡು ಬರುತ್ತವೆಯೋ ಅವುಗಳೇ ಕಶೇರುಕಗಳು. ಇನ್ನು ಕಶೇರುಕದಲ್ಲಿ ಕಂಡು ಬರುವಂತ ಒಂದಿಷ್ಟು ಫ್ಯಾಮಿಲೀಸ್ ಅದಾವ, ವಂಶಗಳು ಅಂತ ಕರಿತೀವಿ. ಕಶೇರುಕ ಪ್ರಮುಖವಾಗಿ 5 ಪ್ರಮುಖವಾಗಿರುವಂತ ವಂಶಗಳನ್ನ ಹೊಂದಿವೆ. ಹಾಗಾದ್ರೆ ಅವುಗಳು ಯಾವ್ಯಾವು ಅಂದ್ರೆ ಸಿಂಪಲ್. ಕಶೇರುಕದಲ್ಲಿ ಕಂಡು ಬರುವಂತ 5 ಪ್ರಮುಖವಾಗಿರುವಂತ ವಂಶಗಳು, 5 ವಂಶಗಳು. ಸೊ ಒಂದು ಮೀನುಗಳು, ಇದನ್ನ ಇಂಗ್ಲಿಷ್ ಒಳಗೆ ಫಿಶಸ್, ಲ್ಯಾಟಿನ್ ಭಾಷೆಯಲ್ಲಿ ಪೈಸಿಸ್ ಗ್ರೂಪ್ ಅಂತ ಕರಿತೀವಿ. ಇನ್ನ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಎರಡನೇದು ಉಭಯವಾಸಿಗಳು. ಇದನ್ನ ನಾವು ಲ್ಯಾಟಿನ್ ಭಾಷೆಯಲ್ಲಿ ಏನೆಂದು ಕರೆಯುತ್ತೆ ಅಂತ ಹೇಳಿ SDA ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿತ್ತು. ಅದು ಏನಂದ್ರ ಎಂಪಿಬಿಯನ್ಸ್. ಹಾಗಾದ್ರೆ ನೆಕ್ಸ್ಟ್ ಮೂರನೇದು ಸರೀಸೃಪಗಳು ಅಂತ ಬರ್ತವೆ. ಸರೀಸೃಪಗಳು, ರೆಪ್ಟೈಲ್ಸ್, ಸರೀಸೃಪಗಳು. ರೆಪ್ಟೈಲ್ಸ್. ಫೋರ್ತ್ ಒನ್ ಪಕ್ಷಿಗಳು, ವೆರಿ ಇಂಪಾರ್ಟೆಂಟ್. ಪಕ್ಷಿಗಳು. ಈ ಪಕ್ಷಿಗಳನ್ನ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಬರ್ಡ್ಸ್. ಇನ್ನು ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಸಿಂಪಲ್ ಏವ್ಸ್. ಹಾಗಾದ್ರೆ ಕೊನೆಯದಾಗಿ ಬರುವಂತ ಒಂದು ಪ್ರಮುಖವಾಗಿರುವಂತ ಫ್ಯಾಮಿಲಿ ಯಾವ್ದಾದ್ರು ಇದ್ರೆ ಫಿಫ್ತ್ ಒನ್ ಸಸ್ತನಿಗಳು. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಮಲ್ಸ್. ನೋಡಿ, ಸಸ್ತನಿಗಳು, ಮ್ಯಾಮಲ್ಸ್. ಹಾಗಾದ್ರೆ ಈಗ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಮ್ಯಾಮಲ್ಸ್, ಸಸ್ತನಿಗಳು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವುಗಳ ಕುರಿತು ನಾವು ಡಿಸ್ಕಸ್ ಅನ್ನ ಮಾಡೋಣ. ಹಾಗಾದ್ರೆ ಫಸ್ಟ್ ಕಶೇರುಕದಲ್ಲಿ 5 ಫ್ಯಾಮಿಲೀಸ್ ಅದಾವ. ಒಂದು ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು. ಹಾಗಾದ್ರೆ ಒಂದೊಂದು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಫಸ್ಟ್ ಕಶೇರುಕದಲ್ಲಿ ಏನು ಕಾನ್ಸೆಪ್ಟ್ ತಗೊಂಡು ಅಂದ್ರೆ ಇರುವಂತ ಕಾನ್ಸೆಪ್ಟ್ ಯಾವ್ದದ ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ ಯಾವ್ದು ಬರುತ್ತೆ, ಸಿಂಪಲ್ ಮೀನುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್, ಮೀನುಗಳು. ಹಾಗಾದ್ರೆ ಫಸ್ಟ್ ಪಾಯಿಂಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತಾ, ಇವುಗಳು ಆಲ್ ಫಿಶಸ್ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಎಲ್ಲಾ ಮೀನುಗಳು ಶೀತ ರಕ್ತ ಪ್ರಾಣಿಗಳಾಗಿವೆ. ಎಲ್ಲಾ ಮೀನುಗಳು ಏನಾಗಿವೆ, ಶೀತ ರಕ್ತ ಪ್ರಾಣಿಗಳಾಗಿವೆ. ಆಲ್ ಫಿಶಸ್ ಆರ್ ಕೋಲ್ಡ್ ಬ್ಲಡ್ ಅನಿಮಲ್ಸ್, ಶೀತ ರಕ್ತ ಪ್ರಾಣಿಗಳು, ಶೀತ ರಕ್ತ ಪ್ರಾಣಿಗಳಾಗಿವೆ. ಎಲ್ಲಾ ಮೀನುಗಳು ಶೀತ ರಕ್ತ ಪ್ರಾಣಿಗಳು. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಹೌ ಮೆನಿ ಹಾರ್ಟ್ ಚೇಂಬರ್ಸ್ ಆರ್ ಪ್ರೆಸೆನ್ಸ್ ಹಿಯರ್. ಇವುಗಳ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು? ಫಿಶ್ ನೋಡ್ರಿ ಎಷ್ಟು ಹಾರ್ಟ್ ಚೇಂಬರ್ ಅನ್ನ ಹೊಂದಿದೆ ಅಂದ್ರೆ ಸಿಂಪಲ್ 2, 2 ಹೃದಯ ಕೋಣೆಗಳ ಸಂಖ್ಯೆಯನ್ನು ಹೊಂದಿದೆ. ಸಾಕಷ್ಟು ಬಾರಿ ಓಲ್ಡ್ ಕ್ವಶನ್ ಪೇಪರ್ PC ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಅಲ್ಲಿ ಕ್ವಶನ್ಸ್ಗಳಾಗಿವೆ. ಹಾಗಾದ್ರೆ ಮೀನಿನ ಒಂದು ಹಾರ್ಟ್ ಚೇಂಬರ್, ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಆಗಿದೆ. ಸೊ 2. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಫಸ್ಟ್ ಡೆಫಿನಿಷನ್ಸ್ ಏನಿದೆ ಅಂದ್ರೆ ಶೀತ ರಕ್ತ ಪ್ರಾಣಿ. ಹಾಗಾದ್ರೆ ಶೀತ ರಕ್ತ ಪ್ರಾಣಿ ಅಂದ್ರೆ ಏನು? ಸಿಂಪಲ್, ವಾತಾವರಣದ ಉಷ್ಣಾಂಶಕ್ಕೆ, ವಾತಾವರಣ ಏನು ಕ್ಲೈಮ್ಯಾಟಿಕ್ ಕಂಡೀಷನ್ ಇದೆ ನೋಡಿ, ಆ ಒಂದು ವಾತಾವರಣದ ಉಷ್ಣಾಂಶಕ್ಕೆ ಇಡೀ ಬಾಡಿ ಟೆಂಪರೇಚರ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ವಾತಾವರಣದ ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನ ಹೊಂದಾಣಿಕೆ ಮಾಡಿಕೊಳ್ಳುವ ಜೀವಿಗಳನ್ನ ಶೀತ ರಕ್ತ ಪ್ರಾಣಿಗಳೆಂದು ಕರೆಯುತ್ತೇವೆ. ದಟ್ ಇಸ್ ಕಾಲ್ಡ್ ಆಸ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್.
ವಾತಾವರಣದ ಉಷ್ಣಾಂಶಕ್ಕೆ ತನ್ನ ಬಾಡಿ ಟೆಂಪರೇಚರ್ ಮ್ಯಾನೇಜ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಚಳಿಗಾಲ ಬಂದಾಗ ನೋಡ್ರಿ ಅಯ್ಯೋ ದೇವ್ರು ಎಷ್ಟು ಚಳಿ ಇದೆ ಅಂತ ಹೊಚ್ಕೊಂಡ್ ಮಲ್ಕೋತೀವಿ. ಬಟ್ ಆಕ್ಚುಲಿ ಮೀನುಗಳಲ್ಲಿ ಇರ್ತವೆ, ನೀರೊಳಗೆ ಇರ್ತವೆ. ಚಳಿಗಾಲದಲ್ಲಿ ಕೂಡ ನೀರಲ್ಲೇ ಮೀನುಗಳು ವಾಸ ಮಾಡ್ತಾ ಇರ್ತವೆ. ಅಯ್ಯೋ ದೇವ್ರೆ ತುಂಬಾ ಕೊರೆಯುವಂತ ಚಳಿ ಇದೆ, 4 ಗಂಟೆಗೆ ಏನಾದ್ರೂ ಮೀನುಗಳು ಹೊರಗಡೆ ಬಂದು ಹೋಗ್ತವೆ? ನೋ ಚಾನ್ಸ್, ಹೋಗಲ್ಲ. ಹಾಗಾದ್ರೆ ಆ ಎಷ್ಟೇ ಚಳಿ ಬಂದ್ರೂ ಕೂಡ ಮೀನು ನೀರಲ್ಲೇ ಇರುತ್ತೆ. ಆದ್ರೆ ಬಾಡಿ ಟೆಂಪರೇಚರ್ ಆ ಒಂದು ನೀರಿನ ಒಂದು ಟೆಂಪರೇಚರ್ಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟಿರ್ತದೆ ಅಷ್ಟರೊಳಗೆ. ಸೊ ಅದಕ್ಕೆ ಆಲ್ ಫಿಶಸ್ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಎಲ್ಲಾ ಮೀನುಗಳು ಶೀತ ರಕ್ತ ಪ್ರಾಣಿಗಳಾಗಿವೆ. ಇಷ್ಟಕ್ಕೂ ಶೀತ ರಕ್ತ ಪ್ರಾಣಿ ಎಂದರೇನು? ವಾತಾವರಣದ ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನ ಹೊಂದಾಣಿಕೆ ಮಾಡಿಕೊಂಡರೆ ಅವುಗಳನ್ನ ಶೀತ ರಕ್ತ ಪ್ರಾಣಿಗಳೆಂದು ಕರೆಯುತ್ತಾರೆ. ಅವುಗಳನ್ನ ಶೀತ ರಕ್ತ ಪ್ರಾಣಿಗಳೆಂದು ಕರೆಯುತ್ತಾರೆ. ಇನ್ನು ಇವುಗಳ ಹೃದಯ ಕೋಶಗಳ ಸಂಖ್ಯೆ 2. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ನೋಡ್ರಿ ಒಂದು ಕ್ವಶನ್ಸ್ ಆಗಿತ್ತು. ಏನ್ ಕ್ವಶನ್ಸ್ ಆಗಿತ್ತು ಅಂದ್ರೆ ಸಿಂಪಲ್, ಆ ಕ್ವಶನ್ಸ್ ಅನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬಿಡ್ತೀನಿ ನಿಮ್ಗೆ. ಕ್ವಶನ್: ಮೀನಿನ ಉಸಿರಾಟ ಅಂಗ ಯಾವುದು? ಮೀನಿನ ಉಸಿರಾಟಾಂಗ ಯಾವುದಾದ್ರು ಪ್ರಶ್ನೆ ಆಗಿದೆ. ಆಪ್ಷನ್ಸ್: ಎ ಕಿವಿರು, ಆಪ್ಷನ್ಸ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ನೋಡಿ ವೆರಿ ಇಂಪಾರ್ಟೆಂಟ್ ಚರ್ಮ, ಆಪ್ಷನ್ಸ್ ಡಿ ಚರ್ಮ ಮತ್ತು ಶ್ವಾಸಕೋಶ. ಚರ್ಮ ಮತ್ತು ಶ್ವಾಸಕೋಶ. ಹಾಗಾದ್ರೆ ಸೊ ಪ್ರಶ್ನೆ ಏನಿದೆ ಅಂದ್ರ, ಈ ಫಿಶ್ ರೆಸ್ಪಿರೇಟರಿ ಆರ್ಗನ್, ಫಿಶ್ ನ ಒಂದು ರೆಸ್ಪಿರೇಟರಿ ಆರ್ಗನ್ ಅಥವಾ ಫಿಶ್ ಯಾವ ರೀತಿ ಬ್ರೀದಿಂಗ್ ಮಾಡುತ್ತೆ, ಯಾವುದ್ರ ಮೂಲಕ ಬ್ರೀದಿಂಗ್ ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನು ಮಾಡುತ್ತೆ. ಸೊ ಅದ್ರ ಮೇಲೆ ಪ್ರಶ್ನೆ ಆಗಿದೆ. ಆಪ್ಷನ್ಸ್ ಏನ್ ನೋಡೋದಾದ್ರೆ ಗಿಲ್ಸ್ ಕೊಡೋಣ, ಕಿವಿರು. ಆಪ್ಷನ್ಸ್ ಬಿ ಶ್ವಾಸಕೋಶ, ಲಂಗ್ಸ್ ಇದೆ. ಆಪ್ಷನ್ ಸಿ ಸ್ಕಿನ್, ಆಪ್ಷನ್ ಡಿ ಸ್ಕಿನ್ ಅಂಡ್ ಲಂಗ್ಸ್ ಇದೆ. ಸೊ ರೈಟ್ ಆನ್ಸರ್ ಯಾವುದು ಅಂದ್ರೆ ಇಲ್ಲಿ ಸಿಂಪಲ್ ಕಿವಿರು ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಂದ್ರ ಕಿವಿರು. ಕಿವಿರು ಸರಿಯಾದ ಉತ್ತರ. ಕಿವಿರು ರೈಟ್. ಗಿಲ್ಸ್, ಯಾಕಂದ್ರೆ ಮೀನು ಇದೆ ನೋಡಿ, ಇದು ಏನ್ ಮಾಡತ್ತಪ್ಪ ಅಂತಂದ್ರ ಈ ಫಿಶ್ ಏನ್ ಮಾಡತ್ತಪ್ಪ ಅಂತಂದ್ರೆ ಸಿಂಪಲ್ ಐದು ಜೊತೆಯ ಅಡ್ಡ ಸೀಳಿಕೆ ಕಿವಿರುಗಳಿಂದ, ಈ 5 ಜೊತೆಯ ಅಡ್ಡ ಸೀಳಿಕೆ ಕಿವಿರುಗಳಿಂದ ಏನ್ ಮಾಡುತ್ತೆ ಅಂದ್ರೆ ಮೀನು ಬ್ರೀದಿಂಗ್ ಸಿಸ್ಟಮ್ ಅನ್ನ ಮೂವ್ ಮಾಡುತ್ತೆ. ಸೊ ಇಲ್ಲಿ 5 ಜೊತೆಯ ಅಡ್ಡ ಸೀಳಿಕೆ ಕಿವಿರುಗಳಿಂದ ಮೀನ್ ಏನ್ ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದ್ರೆ ಮೀನಿನ ಉಸಿರಾಟಾಂಗ ಯಾವುದು ಅಂದಾಗ ಕಿವಿರು ಅಂತ ಹಾಕ್ಬೇಕು. ಯಾರು ಕೂಡ ಚರ್ಮ ಅಂತ ನೀವು ಏನ್ ಮಾಡಬಾರ್ದು, ಚೂಸ್ ಮಾಡಬಾರ್ದು. ಚರ್ಮ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ. ಸ್ಕಿನ್ ಅಂದ್ರೆ ರಾಂಗ್ ಆಗೋದು. ಯಾಕಂದ್ರೆ ಚರ್ಮ ನೀವು ಕಪ್ಪೆ ಉಸಿರಾಟಾಂಗ ಅಂತ ಹಾಕೋಕ್ ಹೋಗ್ತೀರಿ ಸಮ್ ಟೈಮ್, ಅದನ್ನು ಕೂಡ ರಾಂಗ್ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ 6th ಬುಕ್ ಅಲ್ಲಿ ಕೊಟ್ಟಾರ. ಬಟ್ ಆಕ್ಚುಲಿ ಚರ್ಮದ ಮೂಲಕ ಉಸಿರಾಟ ಕ್ರಿಯೆ ಮಾಡುತ್ತೆ. ಯಾವುದು? ಕಪ್ಪೆ ಚರ್ಮದ ಮೂಲಕ ಉಸಿರಾಟ ಕ್ರಿಯೆಯನ್ನ ಮಾಡುತ್ತೆ. ಬಟ್ ಆಕ್ಚುಲಿ ಅದು ಏನಾಗತ್ತಂದ್ರ ತಪ್ಪಾಗುವಂತ ಚಾನ್ಸಸ್ ಕೂಡ ಸಾಕಷ್ಟಿದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಸಿಂಪಲ್ ಏನಪ್ಪಾ ಅಂತಂದ್ರ ಈ ಒಂದು ಮೀನು ಬಹಳ ನಮಗೆ ಹೆಲ್ಪ್ಫುಲ್ ಕೂಡ ಆಗಿದೆ. ಯಾಕಂದ್ರ ಇದ್ರೊಳಗೆ ಸಾಕಷ್ಟು ವಿಟಾಮಿನ್ಸ್ ಗಳು ಕೂಡ ನಾವು ಏನ್ ಮಾಡ್ತೀವಿ ಅಂದ್ರ ನೋಡ್ತೀವಿ. ಮೀನಿನಲ್ಲಿ ಸಾಕಷ್ಟು ವಿಟಾಮಿನ್ಸ್ ಅಂದ್ರ ಮೀನಿನ ಮಾಂಸವನ್ನ ತಿನ್ಬೇಕು. ಯಾಕಂದ್ರೆ ಮೀನಿನ ಮಾಂಸದಲ್ಲಿ ಸಾಕಷ್ಟು ವಿಟಾಮಿನ್ಸ್ ಗಳು ಅವೈಲೇಬಲ್ ಅದಾವ್ರಿ. ಫಾರ್ ಎಕ್ಸಾಂಪಲ್, ಈ ಮೀನ್ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಏನದ ಹೆಲ್ಪ್ಫುಲ್ ಅದ, ಮೀನ್ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಅನುಕೂಲಕರ ಅದ, ಮೀನು ತಿನ್ನೋದು ನಿಮ್ಮ ದೇಹಕ್ಕೆ ಉತ್ತಮವಾಗಿದೆ. ಕಾರಣ ಏನೆಂದರೆ ಈ ಮೀನಿನಲ್ಲಿ ಸಾಕಷ್ಟು ಪ್ರಮುಖವಾಗಿ ವಿಟಾಮಿನ್ಸ್ಗಳು ಅವೈಲೇಬಲ್ ಅದಾವ. ಫಾರ್ ಎಕ್ಸಾಂಪಲ್ ವಿಟಾಮಿನ್ಸ್
ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ, ಈ ಮೂರು ಪ್ರಮುಖವಾಗಿರುವಂತಹ ಜೀವಸತ್ವಗಳು ಮೀನಿನ ದೇಹದಲ್ಲಿ ಸಿಗುತ್ತವೆ. ಮೀನಿನ ಲಿವರ್ ಆಯಿಲ್ ಅಲ್ಲಿ, ಫಿಶ್ ಲಿವರ್ ಆಯಿಲ್ ಅಲ್ಲಿ ಪ್ರಮುಖವಾಗಿ ಮೂರು ವಿಟಮಿನ್ಸ್ಗಳು ಅವೈಲೇಬಲ್ ಅದಾವ. ಫಾರ್ ಎಕ್ಸಾಂಪಲ್ ಎ ಬಿ ಡಿ ನೆನ್ಪಿಟ್ಕೊಂಡ್ಬಿಟ್ರಿ. ದಿ ಗ್ರೇಟ್ ಕ್ರಿಕೆಟ್ ಪ್ಲೇಯರ್ ಎ ಬಿ ಡಿ ನೆನ್ಪಿಟ್ಕೊಂಡ್ಬಿಟ್ರಿ. ವಿಟಮಿನ್ ಎ ಇಟ್ಸ್ ಅವೈಲೇಬಲ್ ಇನ್ ಫಿಶ್ ಲಿವರ್ ಆಯಿಲ್. ವಿಟಮಿನ್ ಬಿ, ವಿಟಮಿನ್ ಡಿ, ಈ ಮೂರು ಜೀವಸತ್ವಗಳು ನಿಮ್ಗೆ ಫಿಶ್ ತಿನ್ನೋದ್ರಿಂದ ಆಟೋಮೆಟಿಕ್ ಆಗಿ ಏನಾಗ್ತವೆ ಅಂದ್ರೆ ಬಾಡಿಗೆ ಒದಗ್ತವೆ. ಹಾಗಾದ್ರೆ ಮೀನು ಬೆಸ್ಟ್ ಫುಡ್ ಇದು ಆಕ್ಚುಲಿ. ಹಾಗಾದ್ರೆ ಇಲ್ಲಿ ನೋಡಿ ಚರ್ಮ. ಹಾಗಾದ್ರೆ ಚರ್ಮ ಇದು ಏನಪ್ಪಾ ಅಂತಂದ್ರ ಎರೆಹುಳುವಿನ ಉಸಿರಾಟಾಂಗ. ಎರೆಹುಳ, ರೈತನ ಮಿತ್ರ, ಜೈವಿಕ ಕಾರ್ಖಾನೆ, ಅರ್ಥವರ್ಮ್ ಅಂತ ಕರಿತೀವಲ್ಲ, EARTH, ಅರ್ಥವರ್ಮ್, ಎರೆಹುಳುವಿನ ಉಸಿರಾಟಾಂಗ ಚರ್ಮ ಆಗತ್ತೆ. ಈ ಮೀನಿನ ಉಸಿರಾಟಾಂಗ ಕಿವಿರಾಗತ್ತೆ. ಇನ್ನು ಶ್ವಾಸಕೋಶ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮಾನವನ ಉಸಿರಾಟಾಂಗ. ಈ ನೆಕ್ಸ್ಟ್ ಚರ್ಮ ಮತ್ತು ಶ್ವಾಸಕೋಶ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏನಂದ್ರ ಉಭಯವಾಸಿಗಳ ಉಸಿರಾಟಾಂಗ. ಅಂದ್ರೆ ಫಾರ್ ಎಕ್ಸಾಂಪಲ್ ಫ್ರಾಗ್, ಕಪ್ಪೆ ಅಂತ ಬಂದಾಗ ನೀವು ಹಾಕ್ಬೇಕಾಗಿದ್ದು ಚರ್ಮ ಮತ್ತು ಶ್ವಾಸಕೋಶ. ಎರೆಹುಳುವಿನ ಉಸಿರಾಟಾಂಗ ಚರ್ಮ. ಏನಪ್ಪಾ ಅಂತಂದ್ರೆ ಶ್ವಾಸಕೋಶದ ಮಾನವೊಂದು. ಇನ್ನು ಕಿವಿರು ಏನಂದ್ರ ಫಿಶ್, ಮೀನು ಯಾವುದ್ರ ಮೂಲಕ ಉಸಿರಾಟ ಕ್ರಿಯೆ ಮಾಡುತ್ತೆ? ಕಿವಿರುಗಳ ಮೂಲಕ ಉಸಿರಾಟ ಕ್ರಿಯೆ ಮಾಡುತ್ತೆ. ಹಾಗಾದ್ರೆ ಶ್ವಾಸಕೋಶ ಮಾನವನ ಉಸಿರಾಟ ಅಂಗವಾಗಿದೆ. ಚರ್ಮ ಇದು ಏನಂದ್ರೆ ವೆರಿ ಇಂಪಾರ್ಟೆಂಟ್, ರೈತನ ಮಿತ್ರ, ಜೈವಿಕ ಕಾರ್ಖಾನೆ, ಎರೆಹುಳು. ರೈತನ ಮಿತ್ರ ಅಂದಾಗ ಎತ್ತು ಗಿತ್ತು ಹಾಕಿ ಬಂದ್ಬಿಟ್ರಿ ಮತ್ತೆ ಎಕ್ಸಾಮ್ಗೆ. ಆಪ್ಷನ್ಸ್ ಎ ಎತ್ತುನೇ ಇರುತ್ತೆ. ನಮ್ಮ ಮನೇಲಿ ರೈತರಿಗೆ ಎಲ್ಲ ಎತ್ತು ಬಹಳ ಕ್ಲೋಸ್ ಇರುತ್ತೆ ಅಂತೇಳಿ, ಸೊ ರಾಂಗ್ ಆಗತ್ತೆ. ಸೊ ರೈತನ ಮಿತ್ರ ಯಾರು ಅಂದ್ರೆ ಎರೆಹುಳ. ಇನ್ನ ಕಪ್ಪೆ ಚರ್ಮ ಮತ್ತು ಶ್ವಾಸಕೋಶದ ಮೂಲಕ ಏನ್ ಮಾಡುತ್ತೆ? ರೆಸ್ಪಿರೇಷನ್ ಮಾಡುತ್ತೆ. ಎಸ್ ಡಿಯರ್, ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಫಸ್ಟ್ ಪಾಯಿಂಟ್, ಮೀನುಗಳು ಶೀತರಕ್ತ ಪ್ರಾಣಿ, ಹೃದಯ ಕೋಶಗಳ ಸಂಖ್ಯೆ 2, ವಿಟಮಿನ್ಸ್ಗಳು ಅವೈಲೇಬಲ್ ಎ ಮತ್ತು ಬಿ ಮತ್ತು ಡಿ. ಇನ್ನ ನಿಮ್ಗೆ ಗೊತ್ತಿರ್ಲಿ, ಒಂದು ಮೀನಿನ ಬಗ್ಗೆ ಒಂದು ಸಮೃದ್ಧವಾಗಿರುವಂತ, ಒಂದು ಪ್ರಮುಖವಾಗಿರುವಂತ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಒಂದು ಮೀನಿದೆ, ಚಿಕ್ಕ ಮೀನು, ಗ್ಯಾಂಬೋಸಿಯಾ. ಯಾವ ಮೀನು? ಗ್ಯಾಂಬೋಸಿಯಾ. ಈ ಗ್ಯಾಂಬೋಸಿಯಾ ಅನ್ನುವಂಥ ಮೀನು ಡೇಂಜರ್ ಮೀನ್ರಿ ಇದು. ಯಾಕಂದ್ರ ಈ ಮೀನಿನ ವಿಶೇಷವಾದ ಕ್ಯಾರೆಕ್ಟರ್ ಏನ್ ಗೊತ್ತಾ? ಇದು ಆಲ್ಮೋಸ್ಟ್ ಆಲ್ ಅಮೆಜಾನ್ ರಿವರ್ ಅಲ್ಲಿ ಕಂಡು ಬರುವಂತ ಜೀವಿಗಳು, ಮತ್ತೆ ಕೆಲವೊಂದು ರಿವರ್ ಅಲ್ಲಿ ಕೂಡ ಇದು ಕಾಣುತ್ತೆ. ಹಾಗಾದ್ರೆ ಗ್ಯಾಂಬೋಸಿಯಾ ಅನ್ನುವಂಥ ಮೀನು ಏನ್ ಮಾಡುತ್ತೆ ಗೊತ್ತಾ? ಇದು ಎಲ್ಲಿ ವಾಸ ಮಾಡುತ್ತೆ, ಎಲ್ಲಿ ಇದು ಬದುಕ್ತಾ ಇರುತ್ತೆ, ಅದ್ರ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಯಾವುದೇ ಜೀವಿಗಳು ಬದುಕಬಾರ್ದು ಅನ್ನುವಂತ ದುಷ್ಟ ಮನೋಭಾವನೆ. ಹಾಗಾದ್ರೆ ಇದು ಎಲ್ಲಿ ವಾಸ ಮಾಡುತ್ತಲ್ಲ ಅದ್ರ ಮೇಲ್ಗಡೆ ಯಾವುದೇ ಜೀವಿಗಳು ಬರಬಾರ್ದು, ಅದಕ್ಕೆ ಇಷ್ಟ ಆಗಲ್ಲ ಒಟ್ಟ. ಫಾರ್ ಎಕ್ಸಾಂಪಲ್, ಸೊಳ್ಳೆಗಳು ಬಂದು ನೀರೊಳಗೆ ಏನಾದ್ರೂ ಮೊಟ್ಟೆ ಇಡ್ತು, ಆ ಮೊಟ್ಟೆ ಕೆಳಭಾಗದಲ್ಲಿ ಗ್ಯಾಂಬೋಸಿಯಾ ಮೀನುಗಳು ಏನಾದ್ರೂ ಇದ್ರೆ ಆ ಇಡೀ ಮೊಟ್ಟೆಗಳನ್ನ ನಾಶ ಮಾಡ್ಬಿಡ್ತಾವ. ಅದಕ್ಕೆ ಈ ಗ್ಯಾಂಬೋಸಿಯಾ ಮೀನನ್ನ ಏನಂತ ಕರಿತೀವಿ ಅಂದ್ರೆ ಸೊಳ್ಳೆಯ ಸಂತತಿಯ ನಾಶಕಾರಿ ಮೀನು. ಸೊಳ್ಳೆಗಳ ಸಂತತಿಯನ್ನ ನಾಶ ಮಾಡುವಂತ ಒನ್ ಆಫ್ ದ ವೆರಿ ಡೇಂಜರಸ್ ಫಿಶ್ ಯಾವುದಾದ್ರು ಇದ್ರೆ ಅದು ಗ್ಯಾಂಬೋಸಿಯಾ ಅಂತ ಕರಿತೀವಿ. ಇನ್ನೊಂದು ಭಯಂಕರವಾಗಿರುವಂತ ವೆರಿ ಡೇಂಜರಸ್ ಆಗಿರುವಂತ ಮೀನಿದೆ, ಅದುವೇ ಯಾವುದಪ್ಪ ಅಂತಂದ್ರ ಸಿಂಪಲ್ ಪಿರಾನ್ನ ಅಂತ ನೋಡ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದು ಪಿರಾನ್ನ. ಈ ಮೀನು ಇದು ಅಮೆಜಾನ್ ರಿವರ್ ಅಲ್ಲಿ ಕಂಡು ಬರುತ್ತೆ. ಅತ್ಯಂತ ವೇಗವಾಗಿ ಮಾಂಸವನ್ನ ಹೀರಿಕೆ ಮಾಡಿಕೊಳ್ಳುವ ಒಂದು ಮೀನಿದು. ಅತ್ಯಂತ ಫಾಸ್ಟ್, ವೆರಿ ಫಾಸ್ಟ್ ಅಲ್ಲಿ ಮಾಂಸವನ್ನ ಜಕ್ಕೊಂಡ್ ಬಿಡುತ್ತೆ. ಮಾಂಸವನ್ನ ಕೈ ಹಾಕು ನೀನು ಏನಾದ್ರೂ ಒಂದ್ ವೇಳೆ ಕೈಯಲ್ಲಿರುವಂತ ಮಾಂಸವನ್ನ ಹಿರ್ಕೊಂಡ್ಬಿಡುತ್ತೆ, ಬರೀ ಸ್ಕೆಲ್ಟನ್ ಆಗಿ ಉಳಿದ್ಬಿಡುತ್ತೆ. ಅಷ್ಟು ವಿಷಕಾರಿ ಮೀನು ಯಾವುದು ಅಂದ್ರೆ ಅದು ಪಿರಾನ್ನ ಅಂತ ಕರಿತೀವಿ. ಪಿರಾನ್ನ. ಈ ಪಿರಾನ್ನ ಅನ್ನುವಂತ ಮೀನು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಮೆಜಾನ್ ರಿವರ್ ಅಲ್ಲಿ ಇದು ಕೂಡ ಏನಾಗುತ್ತೆ ಕಂಡು ಬರುತ್ತೆ. ಅತ್ಯಂತ ಡೇಂಜರಸ್ ಇದು. ಎಸ್ ಕ್ಲಿಯರ್. ಇನ್ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಒಂದ್ ಅಂಕ ಬರುತ್ತೆ ನೋಡ್ರಿ, ಕೇಳಿದ್ರೆ ಮೀನುಗಳ ಮೇಲೆ ಕೇಳಿದ್ರೆ ಒಂದ್ ಅಂಕ ವಿಟಮಿನ್ಸ್ ಗಳ ಮೇಲಾದ್ರೂ ಕೇಳಬಹುದು, ಉಸಿರಾಟಂಗದ ಮೇಲೆ ಕೇಳಬಹುದು, ಅಥವಾ ಕಿವಿರು. ಓಕೆ, ಸೊ ನೆಕ್ಸ್ಟ್ ಹೃದಯ ಚೇಂಬರ್ಸ್, ಹಾರ್ಟ್ ಚೇಂಬರ್ಸ್ ಮೇಲೆ ಕೂಡ ಪ್ರಶ್ನೆ ಆಗ್ಬಹುದು ಮೀನುಗಳ ಮೇಲೆ. ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಉಭಯವಾಸಿಗಳು. ಉಭಯವಾಸಿಗಳು ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಪಿಬಿಯನ್ಸ್. ಉಭಯವಾಸಿಗಳನ್ನ ನಾವು ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರ ಎಂಪಿಬಿಯನ್ಸ್. ಹಾಗಾದ್ರೆ ಈ ಉಭಯವಾಸಿಗಳಿಗೆ ಗುಡ್ ಎಕ್ಸಾಂಪಲ್ಸ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಒಂದು ಕಪ್ಪೆ, 2 ಪೈಪ.
ಪೈಪ. 1 ಕಪ್ಪೆ, 2 ಪೈಪ, 3 ಅಲೈಟಸ್, 4 ಹಿತ್ತಲುಗಪ್ಪೆ, 5 ವೆರಿ ಇಂಪಾರ್ಟೆಂಟ್ ಗೋಲಿಯಾತ್. ಉಭಯವಾಸಿಗಳಲ್ಲಿ ಗುಡ್ ಎಕ್ಸಾಂಪಲ್ಸ್ ಕಪ್ಪೆ, ಪೈಪ, ಅಲೈಟಸ್, ಹಿತ್ತಲುಗಪ್ಪೆ, ಗೋಲಿಯಾತ್. ಇನ್ನ ಮೇನ್ ಇಂಪಾರ್ಟೆಂಟ್ ಎಂಪಿಬಿಯನ್ಸ್, ಆಲ್ ಎಂಪಿಬಿಯನ್ಸ್ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ಇವು ಕೂಡ ಶೀತ ರಕ್ತ ಪ್ರಾಣಿಗಳಾಗಿವೆ. ಶೀತ ರಕ್ತ ಪ್ರಾಣಿಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಶೀತ ರಕ್ತ ಪ್ರಾಣಿಗಳು ಅಂದ್ರೆ ಗೊತ್ತದ. ಈಗ ಪ್ರಾಣಿಗಳಲ್ಲಿ 2 ಟೈಪ್ಸ್ ನೋಡಿ. ಶೀತ ರಕ್ತ ಪ್ರಾಣಿ, ಒಂದು ಬಿಸಿ ರಕ್ತ ಪ್ರಾಣಿ. ಬಿಸಿ ರಕ್ತ ಪ್ರಾಣಿ ವಾತಾವರಣದ ಉಷ್ಣಾಂಶಕ್ಕೆ ತನ್ನ ಬಾಡಿ ಟೆಂಪರೇಚರ್ ಅನ್ನ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಯಾವ ಹೊಂದಾಣಿಕೆ ಮಾಡ್ಕೋತಾವ ಶೀತ ರಕ್ತ ಪ್ರಾಣಿ, ಯಾವ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲವೋ ಅವು ಬಿಸಿ ರಕ್ತ ಪ್ರಾಣಿಗಳು. ಹಾಗಾದ್ರೆ ಇಲ್ಲಿ ಎಂಪಿಬಿಯನ್ಸ್ ಕೂಡ, ಉಭಯವಾಸಿಗಳು ಕೂಡ ಏನಪ್ಪಾ ಅಂತಂದ್ರೆ ಇವು ಕೂಡ ಶೀತ ರಕ್ತ ಪ್ರಾಣಿ. ಉಭಯವಾಸಿಗಳಂದಾಗ ಸಡನ್ಲಿ ಒಂದು ಮಂದಿ ನೀರು ಮತ್ತು ನೆಲದಲ್ಲಿ ವಾಸ ಮಾಡುವಂತ ಜೀವಿಗಳನ್ನ ಎಂಪಿಬಿಯನ್ಸ್ ಅಥವಾ ಉಭಯವಾಸಿಗಳು ಅಂತ ಕರೀತಾರೆ. ಬಟ್ ಆಕ್ಚುಲಿ ಅದು ರಾಂಗ್ ನೋಡ್ರಿ, 100% ಹೇಳ್ತೀನಿ ರಾಂಗ್ ಅದು. ಯಾಕಂದ್ರೆ ಅದು ಬರೀ ನೀರು ಮತ್ತು ನೆಲದಲ್ಲಿ ವಾಸ ಮಾಡುವಂತ ಜೀವಿಗಳನ್ನ ಉಭಯವಾಸಿಗಳಂದ್ರೆ ಗುಡ್ ಎಕ್ಸಾಂಪಲ್ ನಾವು ಇದು ಹೇಳ್ಬೋದು, ಹಾವು, ಸ್ನೇಕ್. ಅದು ನೀರೊಳಗೂ ಇರುತ್ತೆ, ನೆಲದ ಮೇಲೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದು ಬೇಡ ಅಂದ್ರೆ ಕ್ರೊಕೊಡೈಲ್, ಮೊಸಳೆ ಕೂಡ ಹೇಳ್ಬೋದು. ಬಟ್ ಅದು ರಾಂಗ್ ಆಗುತ್ತೆ. ಯಾಕೆ ಗೊತ್ತಾ? ಇಲ್ಲೊಂದು ನಿರ್ದಿಷ್ಟವಾಗಿರುವಂತ ಪಾಯಿಂಟ್ ಇದೆ. ಉಭಯವಾಸಿಗಳಂದ್ರೆ ಏನ್ ಗೊತ್ತಾ? ಸಿಂಪಲ್. ಏನಪ್ಪಾ ಅಂತಂದ್ರ ನೀರೊಳಗೂ ವಾಸ ಮಾಡ್ಲಿ, ಓಕೆ, ನೆಲದ ಮೇಲೂ ವಾಸ ಮಾಡ್ಲಿ, ಯು ಡೋಂಟ್ ವಾರಿ. ನೀರು ಮತ್ತು ನೆಲದ ಮೇಲೆ ವಾಸ ಮಾಡ್ಲಿ, ಬಟ್ ಜೊತೆಗೆ ಸಂತಾನೋತ್ಪತ್ತಿಗಾಗಿ, ವೆರಿ ಇಂಪಾರ್ಟೆಂಟ್, ಸಂತಾನೋತ್ಪತ್ತಿಗಾಗಿ ಏನಾಗಿರ್ಬೇಕು? ನೀರನ್ನೇ ಡಿಪೆಂಡ್ ಆಗಿರ್ಬೇಕು. ತನ್ನ ಸಂತಾನೋತ್ಪತ್ತಿಯನ್ನ ನೀರಿನ ಮೂಲಕನೇ ಮಾಡಿಕೊಳ್ಳಬೇಕು. ನೀರಿನ ಥ್ರೂ ದಿ ಹೆಲ್ಪ್ ಆಫ್ ವಾಟರ್. ನೀರಿನ ಮೂಲಕ ಸಂತಾನೋತ್ಪತ್ತಿಯನ್ನ ಜರುಗಿಸುವಂತ ಜೀವ ಸಂಕುಲವನ್ನೇ ಉಭಯವಾಸಿಗಳ ಕರಿತೀವಿ. ನೀರೊಳಗೂ ವಾಸ ಮಾಡ್ತವ, ನೆಲದೊಳಗೂ ವಾಸ ಮಾಡ್ತವ, ಜೊತೆಗೆ ಸಂತಾನೋತ್ಪತ್ತಿಗಾಗಿ ನೀರನ್ನೇ ಅವಲಂಬಿತವಾಗಿರುವಂತ ಜೀವ ಸಂಕುಲಕ್ಕೆ ನಾವೇನಂತ ಕರಿತೀವಿ? ಉಭಯವಾಸಿಗಳು ಅಥವಾ ಎಂಪಿಬಿಯನ್ಸ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಗುಡ್ ಎಕ್ಸಾಂಪಲ್ ಫಾರ್ ದಿ ಎಂಪಿಬಿಯನ್ಸ್ ಅನ್ನೋದು ಫ್ರಾಗ್, ಕಪ್ಪೆ. ಹಾಗಾದ್ರೆ ಇವುಗಳ ಹಾರ್ಟ್ ಚೇಂಬರ್ ಎಷ್ಟು? ಹೌ ಮೆನಿ ಹಾರ್ಟ್ ಚೇಂಬರ್ಸ್ ಪ್ರೆಸೆನ್ಸ್ ಇನ್ ಎಂಪಿಬಿಯನ್ಸ್? ಸಿಂಪಲ್, 3 ಹಾರ್ಟ್ ಚೇಂಬರ್ಸ್ ಗಳನ್ನು ನೋಡ್ತೀವಿ. ಇವುಗಳ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು? 3. ಹಾಗಾದ್ರೆ ಎಂಪಿಬಿಯನ್ಸ್ ಉಭಯವಾಸಿಗಳ ಹಾರ್ಟ್ ಚೇಂಬರ್, ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಅಂದ್ರೆ 3 ಅಂತ ನಾವು ಹೇಳ್ತೀವಿ. 3 ಹಾರ್ಟ್ ಚೇಂಬರ್ಸ್. ಎಸ್ ಡಿಯರ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಇವುಗಳ ಉಸಿರಾಟಾಂಗ ನಿಮ್ಗೆ ಗೊತ್ತೇ ಇದೆ. ಏನಪ್ಪಾ ಅಂತಂದ್ರ ಚರ್ಮ ಮತ್ತು ಶ್ವಾಸಕೋಶ. ಜಸ್ಟ್ ಡಿಸ್ಕಸ್ ಮಾಡಿದ್ದಾರೆ. ಶ್ವಾಸಕೋಶ ಬರೀ ಶ್ವಾಸಕೋಶ ಅಂದ್ರೆ ಮಾನವೊಂದು, ಚರ್ಮ ಮತ್ತು ಶ್ವಾಸಕೋಶ ಅಂದ್ರೆ ಕಪ್ಪೆ. ಎಸ್. ಹಾಗಾದ್ರೆ ಚರ್ಮ ಮತ್ತು ಶ್ವಾಸಕೋಶದ ಮೂಲಕ ಉಸಿರಾಟ ಕ್ರಿಯೆಯನ್ನ ಮಾಡುತ್ತೆ. ಇನ್ನ ಪೈಪ ಅನ್ನುವಂತ ಪ್ರಮುಖವಾಗಿರುವಂತ ಕಪ್ಪೆ. ಪೈಪ ಇಸ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಮೇರಿಕಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅಮೇರಿಕಾ. ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಅಮೇರಿಕಾ? ಅಮೇರಿಕಾದ ರಾಜಧಾನಿ ಯಾವುದು? ವಾಷಿಂಗ್ಟನ್ DC. ಹಾಗಾದ್ರೆ ಪೈಪ ಅನ್ನುವಂತ ಕಪ್ಪೆಯ ವಿಶೇಷವಾದ ಗುಣಲಕ್ಷಣ ಬಂದ್ಬಿಟ್ಟು ಟಂಗ್ ಅಬ್ಸೆಂಟ್, ನಾಲಿಗೆ ಹೊಂದಿಲ್ಲದ ಕಪ್ಪೆ ಯಾವುದು? ಯಾವ ಕಪ್ಪೆಯಲ್ಲಿ ನಾಲಿಗೆ ಕಂಡು ಬರೋದಿಲ್ಲ ಎಂದಾಗ ಪೈಪ ಅನ್ನುವಂತ ಕಪ್ಪೆಯಲ್ಲಿ ನಾಲಿಗೆ ಕಂಡು ಬರಲ್ಲ. ಟಂಗ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್. ಎಲ್ಲಿ? ಪೈಪದಲ್ಲಿ. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಅಲೈಟಸ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲೈಟಸ್ ಅನ್ನುವಂತ ಕಪ್ಪೆ ಏನ್ ಮಾಡುತ್ತೆ? ಇದು ಲೈಂಗಿಕ ಸಂಪರ್ಕವಾದ್ಮೇಲೆ, ಇದೊಂದು ಲೈಂಗಿಕ ಸಂಪರ್ಕ ಆಗ್ತವೆ. ಅಲೈಟಸ್ ಕಪ್ಪೆಗಳು ಸೆಕ್ಸ್ ಮಾಡ್ತವೆ. ಲೈಂಗಿಕ ಸಂಪರ್ಕವಾದ್ಮೇಲೆ ಹೆಣ್ಣು ಕಪ್ಪೆ ಇಟ್ಟಿರುವಂತ ಅಂಡಾಣುಗಳನ್ನ ಎಸ್ಕೇಪ್ ಮಾಡುತ್ತೆ, ಕದ್ ಬಿಡುತ್ತೆ. ತಗೊಂಡು ತನ್ನ ಕಾಲಿಗೆ ಮತ್ತು ಬೆನ್ನಿಗೆ ಸುತ್ತಿಕೊಂಡು ಓಡಿ ಹೋಗುತ್ತದೆ. ಇದು ಏನ್ ಮಾಡುತ್ತಪ್ಪ ಅಂತಂದ್ರ ಅಂಡಾಣುಗಳನ್ನ, ಎಗ್ಸ್ ಗಳನ್ನ ಕಾಲಿಗೆ ಮತ್ತು ಬೆನ್ನಿಗೆ ಸುತ್ತಿಕೊಂಡು ಎಸ್ಕೇಪ್ ಆಗ್ಬಿಡುತ್ತೆ. ಹೆಣ್ಣು ಕಪ್ಪೆ ಹೇಳಲ್ಲ ಇದು, ಅಲೈಟಸ್ ಕಪ್ಪೆಗೆ. ಇದೊಂದು ಗಂಡು ಕಪ್ಪೆ. ಅಲೈಟಸ್ ಅನ್ನುವಂಥ ಗಂಡು ಕಪ್ಪೆ ಅಂಡಾಣುಗಳನ್ನ, ಎಗ್ಸ್ ಗಳನ್ನ ಬೆನ್ನಿಗೆ ಮತ್ತು ಕಾಲಿಗೆ ಸುತ್ತಿಕೊಂಡು ಓಡಿ ಹೋಗುವುದರಿಂದ ಇದನ್ನ ಏನಂತ ಕರಿತೀವಿ ಅಂದ್ರೆ ಸೂಲಗಿತ್ತಿ ಕಪ್ಪೆ.
ಯಾವ ಗಿತ್ತಿ? ಸೂಲಗಿತ್ತಿ. ಸೂಲಗಿತ್ತಿ ಕಪ್ಪೆ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರ ಅಲೈಟಸ್ ಅನ್ನುವಂತ ಕಪ್ಪೆಯನ್ನ ಸೂಲಗಿತ್ತಿ ಕಪ್ಪೆ ಅಂತ ಕರಿತೀವಿ. ಎಸ್ ಡಿಯರ್, ಹಾಗಾದ್ರೆ ನೆಕ್ಸ್ಟ್ ಮನೆ ಹಿಂಭಾಗದಲ್ಲಿ ಅಥವಾ ಹಿತ್ತಲಲ್ಲಿ ಕಂಡು ಬರುವಂತ ಕಪ್ಪೆ ಹಿತ್ತಲು ಗಪ್ಪೆ ಆಗಿದೆ. ನೆಕ್ಸ್ಟ್ ಗೋಲಿಯಾತ್, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ವೆರಿ ಬಿಗ್ಗೆಸ್ಟ್ ಫ್ರಾಗ್ ಇನ್ ಯೂನಿವರ್ಸ್. ಪ್ರಪಂಚದ ಅತ್ಯಂತ ದೊಡ್ಡ ಕಪ್ಪೆ ಯಾವುದು? ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಪ್ಪೆ ಯಾವುದು ಅಂದ್ರೆ ಅದುವೇ ಗೋಲಿಯಾತ್ ಅನ್ನುವಂತ ಕಪ್ಪೆಯಾಗಿದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕಪ್ಪೆ ಇದು. ಇಡೀ ಪ್ರಪಂಚ ವರ್ಲ್ಡ್ ದಲ್ಲಿ ಅತ್ಯಂತ ವೆರಿ ಬಿಗ್ಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಫ್ರಾಗ್. ಸೊ ಗೋಲಿಯಾತ್ ಇದು ಎಲ್ಲಿ ಕಂಡು ಬರುತ್ತೆ ಗೊತ್ತಾ? ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಆಫ್ರಿಕಾ, ವೆರಿ ಇಂಪಾರ್ಟೆಂಟ್. ಆಫ್ರಿಕಾದಲ್ಲಿ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಆ ಒಂದು ಜನಾಂಗಗಳು ಏನ್ ಮಾಡ್ತಾರೆ, ಈ ಕಪ್ಪೆಯನ್ನ ತಮ್ಮ ಒಂದು ದಿನನಿತ್ಯ ಕೆಲಸದಲ್ಲಿ ಕೂಡ ತೊಡಗಿಸ್ತಾರೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಜೊತೆ ಇದು ಏನ್ ಮಾಡ್ತಾರೆ, ಕಪ್ಪೆ ಚಿಕ್ಕ ಮಕ್ಕಳೆಲ್ಲ ಹಿಡಿದುಕೊಂಡು ಆಟ ಆಡುವುದನ್ನು ಜಾಸ್ತಿ ನೋಡ್ತಿರ್ತೀವಿ ನಾವು. ಆಫ್ರಿಕಾದಲ್ಲಿ ಕಂಡು ಬರ್ತೇವೆ. ಒಂದು 20 ರಿಂದ 25 kg ತೂಕ ಇದು. ಇದ್ರ ತೂಕ ಎಷ್ಟು ಗೊತ್ತಾ? 20 ರಿಂದ 25 kg. ಸಿಂಪಲ್, ಓಕೆನಾ? ಎಸ್, ಕ್ಲಿಯರ್. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್. ಇನ್ ನೆಕ್ಸ್ಟ್ ಉಭಯವಾಸಿಗಳು. ಈ ಉಭಯವಾಸಿಗಳು ಎಲ್ಲವೂ ಕೂಡ ಬಾಹ್ಯ ಗರ್ಭಧಾರಣೆಗೆ ಒಳಗಾಗುತ್ತವೆ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಹಾಗಾದ್ರೆ ಈ ಉಭಯವಾಸಿಗಳು ಯಾವ ಗರ್ಭಧಾರಣೆಯಲ್ಲಿ ಪಾಲ್ಗೊಳ್ಳುತ್ತವೆ ಅಂದರೆ ಬಾಹ್ಯ ಗರ್ಭಧಾರಣೆ. ಬಾಹ್ಯ ಗರ್ಭಧಾರಣೆ ಅಂದ್ರೆ ಸಿಂಪಲ್. ಈಗ ನಿಮ್ಗೆ ಗೊತ್ತಿರ್ಲಿ, ಕಪ್ಪೆ ಒಟಗುಟ್ಟುವಿಕೆ ಅಂತ ನಾವು ಕರಿತೀವಿ. ಕಪ್ಪೆ ಒಟಗುಟ್ಟುವಿಕೆ, ಕಪ್ಪೆ ಸೌಂಡ್ ಮಾಡ್ತು. ಕಪ್ಪೆ ಸೌಂಡ್ ಇದು KS ಫಿಲಿಮ್ಸ್ ಅಲ್ಲಿ ಪ್ರಶ್ನೆ ಆಗಿತ್ತು. ಏನು ಪ್ರಶ್ನೆ ಆಗಿತ್ತು ಅಂದ್ರೆ ಕಪ್ಪೆ ಒಟಗುಟ್ಟುವಿಕೆ ಏನನ್ನು ಸೂಚಿಸುತ್ತದೆ? ಪ್ರಶ್ನೆ ನೋಡ್ರಿ, ಈಗಾಗಲೇ ಆಗಿತ್ತು. ಕಪ್ಪೆ ಒಟಗುಟ್ಟುವಿಕೆ ಇದು ಏನನ್ನು ಸೂಚಿಸುತ್ತದೆ? ಕಪ್ಪೆ ಒಟಗುಡುವಿಕೆ ಇದು ಏನನ್ನು ಸೂಚಿಸುತ್ತದೆ ಪ್ರಶ್ನೆ ಆಗಿತ್ತು. ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ, ಆಪ್ಷನ್ ಸಿ, ಆಪ್ಷನ್ಸ್ ಡಿ. ಹೀಗೆ 4 ಆಪ್ಷನ್ಸ್ಗಳು ಕೊಟ್ಟಿದ್ರು. ಆಪ್ಷನ್ಸ್ ಎ ಮಳೆ ಬರುವ ತೀವ್ರತೆಯನ್ನ ಸೂಚಿಸುತ್ತದೆ. ಮಳೆ ಬರುವಂತ ಸನ್ನಿವೇಶವನ್ನ ಸೂಚನೆ ಕೊಡುತ್ತೆ. ಕಪ್ಪೆ ಸೌಂಡ್ ಮಾಡ್ತಾ ಮಳೆ ಬಂತು ಅಂತ ಫೀಲ್ ಆಗುತ್ತೆ. ಇನ್ನು ಆಪ್ಷನ್ಸ್ ಬಿ, ಕಪ್ಪೆಗಳು ಏನಾದ್ರು ಸೌಂಡ್ ಆದ್ರೆ ಇವತ್ತು ಏನಾದ್ರು ಭೂಕಂಪ ಆಗ್ಬೋದು, ಈ ರೀತಿ ಏನಾದ್ರು ಕಲ್ಪನೆಗಳು. ಆಪ್ಷನ್ಸ್ ಬಿ. ಆಪ್ಷನ್ ಸಿ, ಸಿಡಿಲು ಮಿಂಚು, ಇನ್ನು ಕಪ್ಪೆ ಸೌಂಡ್ ಮಾಡುತ್ತೆ, ಇನ್ನು ಜೋರಾಗಿ ಸಿಡಿಲು ಮಿಂಚುಗಳು ಬಂದು ಮಳೆ ಬರುವಂತ ಚಾನ್ಸ್ ಇರುತ್ತೆ ಅಂತೇಳಿ ಸಿ. ಆಪ್ಷನ್ಸ್ ಡಿ, ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನ ಕರೆಯುವ ಕೂಗಾಗಿದೆ. ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವ ಕೂಗಾಗಿದೆ. 4 ಆಪ್ಷನ್ಸ್ಗಳಿದ್ದು. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ಸ್ ಡಿ, ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನ ಕರೆಯುವ ಕೂಗು ಯಾವುದಂದ್ರ ಕಪ್ಪೆ ಒಟಗುಟುವಿಕೆ. ಕಪ್ಪೆ ಸೌಂಡ್ ಮಾಡುತ್ತೆ ಅಂದ್ರೆ ಸಿಂಪಲ್ ಅಂದ್ರ ಅದು ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನ ಇನ್ವೈಟ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಲ್ಲಿ ಮಳೆನೂ ಆಗಲ್ಲ, ಬೆಳೆನೂ ಬರಲ್ಲ, ಏನು ಬರಲ್ಲ. ಎಸ್ ಡಿಯರ್, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಈ ಎಲ್ಲಾ ಕಪ್ಪೆಗಳು ಎದರಲ್ಲಿ ಪಾಲ್ಗೊಳ್ತಾವ ಅಂದ್ರ ಬಾಹ್ಯ ಗರ್ಭಧಾರಣೆಯಲ್ಲಿ ಪಾಲ್ಗೊಳ್ಳುತ್ತವೆ. ಕಪ್ಪೆಗಳ ಸಂತಾನೋತ್ಪತ್ತಿಯ ಅಂಶ ಯಾವುದು ಅಂದ್ರ ಬಾಹ್ಯ ಗರ್ಭಧಾರಣೆ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬಾಹ್ಯ ಗರ್ಭಧಾರಣೆ ಅಂತ ಕರಿತೀವಿ. ಗರ್ಭಧಾರಣೆ, ಬಾಹ್ಯ ಗರ್ಭಧಾರಣೆ. ಗರ್ಭಧಾರಣೆಯಲ್ಲಿ 4 types. Fertilization having a 4 types. So one is internal fertilization. So another one is external fertilization. Third one is self fertilization. Fourth one is cross fertilization. ಓಕೆ, 4 types ಅನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ ಫರ್ಟಿಲೈಸೇಷನ್ ಅಲ್ಲಿ ನೋಡ್ತೀವಿ. ಗರ್ಭಧಾರಣೆಯಲ್ಲಿ ಪ್ರಮುಖವಾಗಿ 4 ವಿಧಗಳು. ಒಂದು ಆಂತರಿಕ ಗರ್ಭಧಾರಣೆ. ಸೊ ಅನದರ್ ಒನ್ ಈಸ್ ಸೆಕೆಂಡ್ ಬಂದ್ಬಿಟ್ಟು, ಎರಡನೇದು ಬಂದ್ಬಿಟ್ಟು ಬಾಹ್ಯ ಗರ್ಭಧಾರಣೆ. 3 ಆಂತರಿಕ ಗರ್ಭಧಾರಣೆ. 4 ಅಡ್ಡ ಹವಿಕೆ ಗರ್ಭಧಾರಣೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ 4 ಗರ್ಭಧಾರಣೆಯಲ್ಲಿ ಕಪ್ಪೆಗಳು ಯಾವ ಗರ್ಭಧಾರಣೆಯಲ್ಲಿ ಪಾಲ್ಗೊಳ್ಳುತ್ತವೆ ಅಂತ ಪ್ರಶ್ನೆ ಆಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂದ್ರೆ ಬಾಹ್ಯ ಗರ್ಭಧಾರಣೆ. ಸಿಂಪಲ್. ನನ್ನ ಅಕ್ಕ, ನನ್ನ ತಂಗಿ, ನಮ್ಮ ತಾಯಿ ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ ಸೊ ಏನಾಗುತ್ತೆ, ಗರ್ಭಕೋಶದಲ್ಲಿ ಏನಾಗುತ್ತೆ, ಗರ್ಭಕೋಶ ಊದ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಊದ್ಕೊಳ್ಳೋದ್ರಿಂದ ಏನ್ ತಿಳ್ಕೊತೀವಿ, ಸೊ ನಮ್ಮ ಅಕ್ಕ ಪ್ರೆಗ್ನೆಂಟ್ ಆಗಿಲ್ಲ, ನಮ್ಮ ಯಾರೋ ಒಬ್ರು ರಿಲೇಟಿವ್ ಲೇಡೀಸ್ ಪ್ರೆಗ್ನೆಂಟ್ ಆಗಿರ್ತಾರೆ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಬಟ್ ಆಕ್ಚುಲಿ ಇಲ್ಲಿ ಏನಾಗಲ್ಲ. ಆಂತರಿಕ ಗರ್ಭಧಾರಣೆ ಅಂತ ಗೊತ್ತಾ? ಆಂತರಿಕ ಗರ್ಭಧಾರಣೆ ಅಂತರಂಗದಲ್ಲಿ, ಅಂತರಾಳದಲ್ಲಿ ಅಥವಾ ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆಯಾದರೆ
ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆ ಆದರೆ ದಟ್ ಈಸ್ ಕಾಲ್ಡ್ as ಇಂಟ್ರೋ ಫರ್ಟಿಲೈಸೇಷನ್. ಆಂತರಿಕ ಗರ್ಭಧಾರಣೆ ಅಂದ್ರ ಮಗುವಿನ ಬೆಳವಣಿಗೆ ದೇಹದ ಒಳಭಾಗದಲ್ಲಿ ಅಥವಾ ಗರ್ಭಕೋಶದ ಒಳಗಡೆ ನಡೆದರೆ ಅದನ್ನ ಏನಂತ ಕರಿತೀವಿ, ಆಂತರಿಕ ಗರ್ಭಧಾರಣೆ. ಬಾಹ್ಯ ಗರ್ಭಧಾರಣೆ ಅಂದ್ರೆ ಹೆಣ್ಣು ಕಪ್ಪೆ ಗಂಡು ಕಪ್ಪೆ ಏನ್ ಮಾಡ್ತಾವ ಅಂದ್ರೆ ಲೈಂಗಿಕ ಸಂಪರ್ಕ ನಾವು ಮಾಡ್ತವೆ. ಮಾಡಿದ್ಮೇಲೆ ಹೆಣ್ಣು ಕಪ್ಪೆ ಹೋಗಿ ಏನ್ ಮಾಡುತ್ತೆ, ತೇವಾಂಶ ಭರಿತವಾದ ಪ್ರದೇಶ ಮತ್ತು ನೀರು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ತೇವಾಂಶವಾಗಿರುವಂತ ಪ್ಲೇಸ್ ಅಲ್ಲಿ ಹೇಗಿ ಎಗ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಇನ್ನು ಗಂಡು ಕಪ್ಪೆ ಬಂದು ಅಲ್ಲಿ ಸ್ಪರ್ಮ್ಸ್ ಅನ್ನ ಏನ್ ಮಾಡುತ್ತೆ, ಫಾರ್ಮೇಶನ್ ಮಾಡುತ್ತೆ, ಬಿಡುಗಡೆ ಮಾಡಿದ್ಮೇಲೆ ಎರಡು ಜೈಗೋಟ್ ಫಾರ್ಮೇಶನ್ ಆಗಿ ಮತ್ತೊಂದು ಹೊಸ ಕಪ್ಪೆ ಏನಾಗುತ್ತೆ, ಟನ್ 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 ಹಾರ್ಕೊತ ಹೋಗುತ್ತೆ. ಇದು ಯಾವ ಒಂದು ಗರ್ಭಧಾರಣೆ ಅಂದ್ರೆ ಬಾಹ್ಯ ಗರ್ಭಧಾರಣೆ. ಇನ್ನ ಗರ್ಭಧಾರಣೆ ಫಸ್ಟ್ ಯಾವುದು, ಆಂತರಿಕ ಗರ್ಭಧಾರಣೆ. ಅಂತರಂಗದಲ್ಲಿ, ಅಂತರಾಳದಲ್ಲಿ ಅಥವಾ ದೇಹದ ಒಳಭಾಗದಲ್ಲಿ ಜೀವಿಯ ಬೆಳವಣಿಗೆಯಾದರೆ ಅದನ್ನ ಆಂತರಿಕ ಗರ್ಭಧಾರಣೆ ಎಂದು ಕರೆಯುತ್ತಾರೆ. ಆಕಸ್ಮಿಕ ಬಾಹ್ಯ ಗರ್ಭಧಾರಣೆ ಎಂದರೇನು? ಬಾಹ್ಯ ಗರ್ಭಧಾರಣೆ ಅಂದ್ರೆ ಸಿಂಪಲ್ ಏನು, ಅಂಡಾಣು ಮತ್ತು ವೀರ್ಯಾಣುಗಳು ದೇಹದ ಒಳಗಡೆ ಅಲ್ಲ, ದೇಹದ ಹೊರಗಡೆ ಏನಾಗ್ತಾವ, ಸಂಯೋಗವಾಗ್ತವೆ. ಓಕೆನಾ? ಎಸ್, ಕ್ಲಿಯರ್. ಕೂಡುತ್ತವೆ, ಸೇರುತ್ತವೆ, ಹೊಂದಾಣಿಕೆ ಆಗುತ್ತವೆ, ಸಂಯೋಗ ಹೊಂದುತ್ತವೆ. ಎಸ್, ಕ್ಲಿಯರ್. ಇದು ಕಪ್ಪೆಗಳ ಒಂದು ಪ್ರಮುಖವಾಗಿರುವಂತ ಇನ್ಫಾರ್ಮೇಶನ್ ಆಗಿದೆ. ಎಸ್, ಎನಿವೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸೀರಿಯಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳನ್ನ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಎಲ್ಲಾ ಸಿಲೆಬಸ್ ಅನ್ನ ಕ್ಲಿಯರ್ ಆಗಿ ಕಟ್ ಆಗಿ ನಾವು ನಿಮ್ಗೆ ಮುಗಿಸ್ಕೊಡ್ತೀವಿ. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ನೀವು ಜಾಸ್ತಿ ಓದ್ರಿ. ಈ ಸರ್ತಿ ನಿಮ್ದು ಗೌರ್ಮೆಂಟ್ ಜಾಬ್ ಆಗಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರೇಯರ್ ಮಾಡ್ತೀನಿ. ಸೊ ಆಗುತ್ತೆ, ಈಗಾಗಲೇ ಭಾಳ ಸಾಕಷ್ಟು ಓದಿದ್ದೀರಿ, ಭಾಳ ಜ್ಞಾನವಂತರಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಮಾಡಿರಿ. ಹೊಸದಾಗಿ ತೆಗೆದಿರುವಂಥ ಚಾನಲ್, ಯಾವುದು ನಿಮ್ಮ ಒಂದು ಸಪೋರ್ಟ್ ಇರಲಿ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.